ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 548ನೇ ಕಂತಿಗೆ ನಿಮಗೆ ಸ್ವಾಗತ. ನಮ್ಮ ದೇಶದ ಸಂಸತ್ತು, ಅದರಲ್ಲೂ ಕೂಡ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಯಾವುದನ್ನ ಈ ದೇಶದ ಬಲಪಂಥೀಯರು, ಹಿಂದುತ್ವವಾದಿಗಳು ಕದ್ದು ಮುಚ್ಚಿ ಮಾತಾಡ್ತಾ ಇದ್ರು ಅಥವಾ ಬಹಳ ನಿಗೂಢವಾಗಿ ಅಪಪ್ರಚಾರವನ್ನು ಮಾಡ್ತಿದ್ರು, ದೇಶದ ಬಗ್ಗೆ ಸುಳ್ಳುಗಳನ್ನು ಹೇಳ್ತಿದ್ರು, ಅದೆಲ್ಲವನ್ನು ಬಟಾಬಯಲಲ್ಲಿ ಬಹಿರಂಗವಾಗಿ ಸುಳ್ಳುಗಳನ್ನು ಹೇಳುವ ಮತ್ತು ದ್ವೇಷ ಭಾಷಣವನ್ನು ಮಾಡುವ ವೇದಿಕೆಯಾಗಿ ಪರಿವರ್ತನೆ ಆಗಿರುವುದನ್ನು ನಾವು ವಿಶೇಷವಾಗಿ ಗಮನಿಸ್ತಾನೆ ಬಂದಿದ್ದೀವಿ. ಅದರಲ್ಲೂ ಈ ಸರ್ತಿಯ ಚಳಿಗಾಲದ ಅಧಿವೇಶನದಲ್ಲಿ SIR ಬಗ್ಗೆ ಮತ್ತು ಒಂದೇ ಮಾತರಂ ವಿಷಯ ರಾಷ್ಟ್ರಗಾನದ ಬಗ್ಗೆ ನಡೆದಂಥ ಚರ್ಚೆಗಳಲ್ಲಿ SIR ಬಗ್ಗೆ ಗೃಹ ಮಂತ್ರಿಗಳು ಅಪ್ಪಟ ಸುಳ್ಳುಗಳನ್ನು, ಸುಳ್ಳು ಸುದ್ದಿ ಮತ್ತು ತಪ್ಪು ಮಾಹಿತಿಗಳನ್ನು ಹಚ್ಚಿ ದೇಶವನ್ನು ತಪ್ಪು ದಾರಿಗೆ ಎಳೆದರೆ, ಒಂದೇ ಮಾತರಂ ಚರ್ಚೆಯಲ್ಲಿ ಸಾಕ್ಷಾತ್ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗಳೇ ದ್ವೇಷ ಭಾಷಣವನ್ನೇ ಮಾಡಿದ್ರು. ಈ ದೇಶದ ಮುಸ್ಲಿಮರ ಬಗ್ಗೆ, ಈ ದೇಶದ ಸ್ವಾತಂತ್ರ್ಯ ಯೋಧರ ಬಗ್ಗೆ, ಈ ದೇಶದ ವಿರೋಧ ಪಕ್ಷಗಳ ಬಗ್ಗೆ, ಈ ದೇಶದ ಬಗ್ಗೆ ತಮ್ಮ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಹಿಂದುತ್ವದ ದ್ವೇಷವನ್ನು ಕಾರಿಕೊಳ್ಳುವುದಕ್ಕೆ ಒಂದು ಅವಕಾಶವಾಗಿ ಬಳಸ್ಕೊಂಡ್ರು. ಒಂದೇ ಮಾತರಂ ಚರ್ಚೆಯಲ್ಲಿ ನಿರ್ದಿಷ್ಟವಾಗಿ ಅವರು ಹೇಳಿದಂಥ ಹಲವಾರು ಸುಳ್ಳುಗಳೇನು ಅಂತಂದ್ಬಿಟ್ಟು ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡುವುದಕ್ಕೆ ಮುಂಚೆ ಎರಡು ಮುಖ್ಯವಾದಂಥ ಪ್ರಶ್ನೆಗಳಿಗೆ ಉತ್ತರ ಬೇಕಾಗುತ್ತೆ. ಒಂದೇ ಮಾತರಂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ 1885ರಿಂದಲೂ ಕೂಡ ಈ ದೇಶದ ಹಲವು ಬಗೆಯ ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ಅನುಶೀಲನ್, ಯುಗಾಂತರ್, ಈ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಈ ತರಹದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಯೋಧರಿದ್ದರು, ಕಾಂಗ್ರೆಸ್ವಾದಿಗಳಿದ್ದರು, ಕಮ್ಯುನಿಸ್ಟರಿದ್ದರು. ಎಲ್ಲ ಬಗೆಯ ಹೋರಾಟಗಾರರು ಕೂಡ ಒಂದೇ ಮಾತರಂ ಅನ್ನುವ ಘೋಷಣೆಯನ್ನು, ಅದರ ಜೊತೆಗೂಡಿ ಅಲ್ಲಾಹು ಅಕ್ಬರ್ ಅನ್ನುವ ಘೋಷಣೆಯನ್ನು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸೀತಾ ಹಮಾರ ಅನ್ನುವ ಹಾಡುಗಳನ್ನು ಒಟ್ಟಿಗೆ ಹಾಡ್ಕೊಳ್ತಾ ಬಂದರು. ಅದರ ಭಾಗವಾಗಿಯೇ ಒಂದೇ ಮಾತರಂ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ಕೂಡ ಕೊಡ್ತು. ಒಂದೇ ಮಾತರಂನ ಏನು ಹಾಡ್ತಿದ್ರು ಆ ಚರಣದ ಭಾವಾರ್ಥ, ತಾಯಿಗೆ, ಈ ದೇಶವನ್ನ ತಾಯಿಯಾಗಿ ಭಾವಿಸಿಕೊಂಡು ತಾಯಿಗೆ ನಾನು ನಮಿಸುತ್ತೇನೆ, ನನ್ನ ತಾಯಿ ಪ್ರಾಕೃತಿಕವಾಗಿ ಎಷ್ಟು ಸುಂದರ, ಚೇತೋಹಾರಿ, ಇವುಗಳ ಒಂದು ಭೌಗೋಳಿಕ ವರ್ಣನೆ ಮತ್ತು ಅದಕ್ಕೆ ವಂದನೆ. ಇದು ಮೊದಲೆರಡು ಚರಣದಲ್ಲಿ ಇರುವಂತಹ ವಿಷಯ. ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಹಾಕಿದಂತಹ ಘೋಷಣೆ ಒಂದೇ ಮಾತರಂ. ಹಾಗಿರುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವತ್ತೂ ಭಾಗವಹಿಸದ, ಸ್ವಾತಂತ್ರ್ಯ ಹೋರಾಟಕ್ಕೆ ತದ್ವಿರುದ್ಧವಾದಂಥ ಆಶಯಗಳನ್ನು ಹೊಂದಿದ್ದ, ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಹಿಂಸಾತ್ಮಕವಾದಂಥ ಹೋರಾಟಗಳನ್ನು ಮಾಡ್ತಾ, ಪ್ರಾಣ ಬಿಡ್ತಾ, ಜೈಲುಗಳನ್ನು ಸೇರ್ತಾ, ಅಂಡಮಾನ್ ಜೈಲುಗಳಲ್ಲಿ ಪ್ರಾಣ ಬಿಡ್ತಾ ಹೋರಾಟ ಮಾಡ್ತಿರುವಂಥ ಧಾರೆ ಇರಬೇಕಾದ್ರೆ, ಅದಕ್ಕೆ ತದ್ವಿರುದ್ಧವಾಗಿ ಬ್ರಿಟಿಷರ ಜೊತೆ ಕೈಗೂಡಿಸಿ, ಬ್ರಿಟಿಷರಿಂದ ನಾವು ಸೈನಿಕ ಸಾಮರ್ಥ್ಯವನ್ನು ಕಳ್ಕೊಳ್ಬೇಕು ಅಂತೇಳಿ ಅವರ ಸೈನಿಕರನ್ನು ನೋಂದಾವಣೆ ಮಾಡುವ ಕಮಿಷನರ್ ಆಗಿದ್ದಂಥ ಸಾವರ್ಕರ್ರು ಉದ್ದಕ್ಕೂ ಕೂಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಈ ದೇಶದಲ್ಲಿ ನಡೆದಾಗ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೋದಾಗ ಈ ದೇಶದಲ್ಲಿ ಇಬ್ಬರೇ ಬ್ರಿಟಿಷರ ಜೊತೆ ಕೈಗೂಡಿಸಿದ್ದು. 1937ರ ಚುನಾವಣೆ ನಡೆದಾಗ ಆ ಚುನಾವಣೆಯಲ್ಲಿ 8 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಯಾವಾಗ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಒಪ್ಪಿಗೆ ಇಲ್ಲದೆ ಭಾರತವನ್ನು ಬ್ರಿಟಿಷರು ಎರಡನೇ ಮಹಾಯುದ್ಧಕ್ಕೆ ಸೆಳೆದ್ರು, ಅದನ್ನು ವಿರೋಧಿಸಿ ಕಾಂಗ್ರೆಸ್ ಮಂತ್ರಿಮಂಡಲ ಎಲ್ಲ ರಾಜೀನಾಮೆ ಕೊಡ್ತು. ಆಗ ಬ್ರಿಟಿಷರಿಗೆ ಈ ದೇಶವನ್ನು ನಡೆಸಲು ಸಹಕಾರ ಮಾಡಿದವರು ಸ್ವಾತಂತ್ರ್ಯಕ್ಕೆ ವಿರೋಧಿಯಾಗಿದ್ದಂತಹ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್. ಬಂಗಾಳ ಪ್ರಾಂತ್ಯದಲ್ಲಿ, ಸಿಂಧ್ ಪ್ರಾಂತ್ಯದಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ, ನಿಮಗೆ ಕೇಳಕ್ಕೆ ಆಶ್ಚರ್ಯ ಆಗ್ಬೋದು, ತದ್ವಿರುದ್ಧವಾದಂಥ ಸಂಘಟನೆಗಳು. ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅನ್ನುವಂಥದ್ದು ಹಿಂದೂ ಮಹಾಸಭಾದ ಉದ್ದೇಶ, ಪಾಕಿಸ್ತಾನ ಬೇಕು ಅಂತ ಕೇಳ್ತಿದ್ದು ಮುಸ್ಲಿಂ ಲೀಗು. ಇವಿಬ್ಬರೂ ಒಟ್ಟಿಗೆ ಬ್ರಿಟಿಷರ ಅಡಿಯಾಳಾಗಿ 1948ರಲ್ಲಿ ಸ್ವಾತಂತ್ರ್ಯ ಹೋರಾಟದ ವಿರುದ್ಧವಾಗಿ ಬ್ರಿಟಿಷರ ಪರವಾಗಿ ಆಡಳಿತ ಮಾಡಿದವರು. ಅದರಲ್ಲಿ ಇವತ್ತಿನ BJP ಏನಿದೆ, ಇದರ ಮೂಲ ಅವತಾರ ಭಾರತೀಯ ಜನಸಂಘ. ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷ ಶ್ಯಾಮಪ್ರಸಾದ ಮುಖರ್ಜಿ. ಈ ಶ್ಯಾಮಪ್ರಸಾದ ಮುಖರ್ಜಿಯವರು ಹಿಂದೂ ಮಹಾಸಭಾದ ಪ್ರಧಾನವಾದಂಥ ನಾಯಕರು. 1942ರಲ್ಲಿ ಫಜಲುಲ್ ಹಕ್ ಅಂತ ಮುಸ್ಲಿಂ ಲೀಗನ ನಾಯಕ, ಪಾಕಿಸ್ತಾನದ ಪ್ರತಿಪಾದಕ, ಅವರ ನೇತೃತ್ವದಲ್ಲಿ ಮಂತ್ರಿಮಂಡಲ ಬ್ರಿಟಿಷರ ಅಡಿಯಲ್ಲಿ ಸ್ಥಾಪನೆ ಆದಾಗ ಶ್ಯಾಮಪ್ರಸಾದ ಮುಖರ್ಜಿ ಹಣಕಾಸು ಮಂತ್ರಿಯಾಗಿದ್ದವರು. ಹಣಕಾಸು ಮಂತ್ರಿಯಾಗಿ ಪತ್ರವನ್ನು ಬರೆದು, ನಾವು ಇಲ್ಲಿ ಬ್ರಿಟಿಷರ ಜೊತೆ ಕೈಗೂಡಿಸಿ ಎಂಥ ರಾಜ್ಯಭಾರ ಮಾಡ್ತೀವಿ ಅಂತಂದರೆ ಕಾಂಗ್ರೆಸ್ ತಲೆ ಎತ್ತದಂತೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯದಂತೆ ನಾವು ಸಹಕರಿಸ್ತೀವಿ ಅಂತ ಪತ್ರ ಬರೆದವರು. ಇವರ ಸೈದ್ಧಾಂತಿಕ ನಾಯಕ ಸಾವರ್ಕರ್ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಸೈನ್ಯಕ್ಕೆ ಹಿಂದೂಗಳನ್ನು ನೋಂದಾವಣೆ ಮಾಡಿ
ಹಿಂದೂಗಳು ಅತಿ ಹೆಚ್ಚು ಸೈನಿಕ ಕ್ಷಾತ್ರತೆಯನ್ನು ಪಡ್ಕೊಳ್ಬೇಕು, ಬ್ರಿಟಿಷರು ಬಿಟ್ಟೋದ್ಮೇಲೆ ಮುಸ್ಲಿಮರ ಕಗ್ಗೊಲೆ ಮಾಡುವುದಕ್ಕೆ ನಮಗೆ ಅವಾಗ ಸೈನಿಕ ಸಾಮರ್ಥ್ಯ ಸಿಗುತ್ತೆ ಅಂತ ಹೇಳದಂಥವ್ರು. RSS ಅಂತೂ ಉದ್ದಕ್ಕೂ ಕೂಡ ಆ ಇಡೀ ಅವಧಿನಲ್ಲಿ ಹಿಂದೂ ಮುಸ್ಲಿಂ ಘರ್ಷಣೆಯನ್ನು, ಅದರ ಬಗ್ಗೆ ಕಗ್ಗೊಲೆಗಳನ್ನು ಮಾಡ್ತಾ ಬಂದಂಥವ್ರು. ಇದರ ಬಗ್ಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರೇ ಗೃಹ ಮಂತ್ರಿಯಾಗಿದ್ದಂಥ ಸರ್ದಾರ್ ಪಟೇಲರಿಗೆ ಬರೆದಿರೋ ಪತ್ರಗಳಲ್ಲಿ ವಿಶದವಾಗಿ ಉಲ್ಲೇಖಿಸಿದ್ದಾರೆ. ಅಂದರೆ ಪ್ರಧಾನಮಂತ್ರಿ ಮೋದಿಯವರ ಸೈದ್ಧಾಂತಿಕ ಹಾಗೂ ಸಂಘಟನಾತ್ಮಕ ಪಿತಾಮಹರುಗಳು ಯಾರಿದ್ದಾರೆ, ಅವ್ರಿಗೆ ಯಾರಿಗೂ ಸ್ವಾತಂತ್ರ್ಯ ಹೋರಾಟದ ಜೊತೆ ಸಂಬಂಧ ಇಲ್ಲ. ಅವ್ರು ಯಾವತ್ತೂ ಒಂದೇ ಮಾತ್ರ ಮಾಡಿದವರಲ್ಲ. ಹಿಂದೂ ಮಹಾಸಭಾದ ಕಚೇರಿನಲ್ಲಾಗಲಿ ಅಥವಾ RSSನ ಶಾಖಾ ಕಚೇರಿಗಳಲ್ಲಾಗಲಿ ಯಾವತ್ತೂ ಒಂದೇ ಮಾತ್ರ ಮಾಡಲಿಲ್ಲ. ಹಾಡಿದ್ದು ನಮಸ್ತೆ ಸದಾವತ್ಸಲೆ ಎನ್ನುವಂತಹ ಹಾಡುಗಳನ್ನು. ಅಂಥವರು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದಂಥ ಒಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿರುವ ಹೊತ್ತಿನಲ್ಲಿ ಅದರ ಬಗ್ಗೆ ಚರ್ಚೆ ಆಗಲೇಬೇಕು ಅಂತಂದ್ಬಿಟ್ಟು ಯಾತಕ್ಕೆ ಕಟ ಹಿಡಿದ್ರು? ಅದರ ಉದ್ದೇಶ ಸ್ಪಷ್ಟ. ನರೇಂದ್ರ ಮೋದಿಯವರು ಚುನಾವಣಾ ಉದ್ದೇಶವಿಲ್ಲದೆ, ಹಿಂದೂ ರಾಷ್ಟ್ರದ ಉದ್ದೇಶವಿಲ್ಲದೆ ಯಾವುದನ್ನೂ ಮಾಡೋದಿಲ್ಲ. BJP ಪಕ್ಷವೂ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಪಶ್ಚಿಮ ಬಂಕಿಮಚಂದ್ರ ಚಟರ್ಜಿ ಅಂತಂದರೆ ಯಾರು ಒಂದೇ ಮಾತರಂ ಹಾಡನ್ನು ಬರೆದರು, ಅವರು ಆನಂದ ಮಠ ಅನ್ನುವ ಕಾದಂಬರಿ ಬರೆದರು. ಆ ಕಾದಂಬರಿಯ ಭಾಗವಾಗಿ ಈ ಒಂದೇ ಮಾತರಂ ಮಾಡಿತ್ತು. ಅದಕ್ಕೆ ಮುಂಚೆ ಪ್ರತ್ಯೇಕವಾಗಿಯೂ ಕೂಡ ಈ ಒಂದೇ ಮಾತರಂ ಹಾಡನ್ನು ಬರೆದಿದ್ದರು. ಅದು ಬರೀ 2 ಚರಣ ಇತ್ತು. ಇವಾಗ ನಾವೇನು ಹಾಡ್ತೀವಿ ಆ ಚರಣಗಳು ಆನಂದ ಮಠ ಕಾದಂಬರಿಯ ಭಾಗವಾದಾಗ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಅದಕ್ಕೆ ಇನ್ನೊಂದು 4 ಚರಣಗಳನ್ನು ಸೇರಿಸಿ ಅದನ್ನು ಆನಂದ ಮಠದ ಕಾದಂಬರಿಯ ತಾತ್ಪರ್ಯ, ಅದ್ರ ಬಗ್ಗೆ ಆನಂತರ ಮಾತಾಡೋಣ, ಇದ್ರ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ, ಅದಕ್ಕೆ ಪೂರಕವಾಗಿ ಪುನರ್ರಚನೆ ಮಾಡಿದ್ರು. ಅದು ಅತ್ಯಂತ ಅಪಾಯಕಾರಿಯಾಗಿ ಪರಿಣಮಿಸ್ತು. ಅದು ಬೇರೆ ಪ್ರಶ್ನೆ. ಯಾತಕ್ಕೆ 150ನೇ ವರ್ಷದಲ್ಲಿ ಇದನ್ನು ಮಾಡಬೇಕು ಅಂತಿದ್ದಾರೆ? ಪಶ್ಚಿಮ ಬಂಗಾಳದ ನ್ಯಾಷನಲ್ ಹೀರೋಗಳಲ್ಲಿ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರೊಬ್ಬರು ಕಾಂಗ್ರೆಸ್ ಅವರಿಗೆ ದ್ರೋಹ ಮಾಡ್ತು, ನಾವು ಅದನ್ನು ಎತ್ತಿ ಹಿಡಿತಿದ್ದೀವಿ ಅನ್ನೋದಕ್ಕೆ ಚುನಾವಣಾ ಪ್ರಚಾರದ ಭಾಗವಾಗಿ ಒಂದು. ಎರಡನೇದು, ಇವತ್ತೇನು ಚಳಿಗಾಲದ ಅಧಿವೇಶನ ಅಲ್ಲಿ ನಡೀತಾ ಇದೆ, ಚಳಿಗಾಲದ ಅಧಿವೇಶನ ನಡೆಯೋ ಹೊತ್ತಿನಲ್ಲಿ ಮೊನ್ನೆ ತಾನೇ ಒಂದು ವರದಿ ಬಂದಿದೆ, ನೀವು ನೋಡ್ಬೋದು. ಕಳೆದ 10 ವರ್ಷಗಳಲ್ಲಿ ನಿರಂತರವಾಗಿ ಭಾರತದಲ್ಲಿ ಅಸಮಾನತೆ ಅಧಿಕವಾಗಿ ಜಾಸ್ತಿ ಆಗ್ತಾ ಇದೆ. ಈ ದೇಶದ 1% ಅಷ್ಟು ಜನ 40% ಈ ದೇಶದ ಸಂಪತ್ತನ್ನು ಹೊಂದಿದ್ದಾರೆ. ಈ ದೇಶದ 50% ಜನ ಕೇವಲ 15% ಆಸ್ತಿಪಾಸ್ತಿಯನ್ನು ಹೊಂದಿದ್ದಾರೆ. ಅದಾನಿ, ಅಂಬಾನಿ, ಬಿರ್ಲಾ, ಟಾಟಾಗಳಿಂಥವ್ರಿಗೆ ಸರ್ಕಾರವೇ, ಮೊನ್ನೆ ತಾನೇ ನಾವು ನೋಡಿದ್ದೀವಿ, ಚಿಪ್ ಉದ್ಯಮಕ್ಕೆ 44,000 ಕೋಟಿ ಸಬ್ಸಿಡಿಯನ್ನು ಕೊಡ್ತಾರೆ, ಬದಲಿಗೆ 758 ಕೋಟಿ ಪಾರ್ಟಿ ಫಂಡ್ ತಗೋತಾರೆ. ಅಂಬಾನಿಗಳಿಗೆ ಬ್ಯಾಂಕ್ ಸಾಲ ಕೊಟ್ಟು ಏನು 10 ಕಂಪನಿಗಳು ಮುಳುಗೋಗಿದ್ವು, 70,000 ಸಾಲ ತಗೊಂಡ ಕಂಪನಿಗಳು ಮುಳುಗೋಗಿದ್ರೆ ಬರೀ 10,000 ದುಡ್ಡು ಕೊಟ್ಟು ಅಷ್ಟು ಕಂಪನಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅದಾನಿಗೆ ಅವಕಾಶ ಮಾಡಿಕೊಡ್ತಾರೆ. ಈ ಥರ ಈ ದೇಶದಲ್ಲಿ ನಿರುದ್ಯೋಗ ಸಿಕ್ಕಾಪಟ್ಟೆ ಇರ್ತಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಬಜೆಟಲ್ಲಿ ಇದೇ ಮೋದಿಯವರೇ ಎಂಪ್ಲಾಯ್ಮೆಂಟ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ ಅದಕ್ಕೆ ತಮ್ಮದೇ ಆದಂಥ ಇಂಟರ್ನ್ಶಿಪ್ ಯೋಜನೆ ಎಲ್ಲ ಘೋಷಣೆ ಮಾಡಿದ್ರು. ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ ಒಪ್ಕೊಳ್ಬೇಕಾಗಿ ಬಂತು. ಇಷ್ಟು ಸಂಕಷ್ಟದಲ್ಲಿ ಕುದೀತಿರುವಂಥ ಸಮಸ್ಯೆಗಳಿರಬೇಕಾದ್ರೆ ಕಣ್ಮುಂದೆನೇ ಇಂಡಿಗೋ ಸಮಸ್ಯೆಯಾಗಿ 3 ಲಕ್ಷ ಜನ 3 ದಿನಗಳ ಕಾಲ ತತ್ತರಿಸೋದ್ರು. ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಬಿಕ್ಕಟ್ಟನ್ನು ಉಂಟು ಮಾಡಿರೋ ಸಂದರ್ಭದಲ್ಲಿ ಸಮಕಾಲೀನ ಬಿಕ್ಕಟ್ಟುಗಳ ಜೊತೆಗೆ ಚರ್ಚೆನೇ ಬರಬಾರ್ದು ಅಂತ ವರ್ತಮಾನವನ್ನು ಮರೆಸಿ ಇತಿಹಾಸದಲ್ಲಿ ಏನೋ ಕೆದಕಾಕುವುದಕ್ಕೆ, ಸಂಸತ್ತನ್ನು ದಾರಿ ತಪ್ಪಿಸುವುದಕ್ಕೆ ಈ ಒಂದೇ ಮಾತರಂ ಚರ್ಚೆಯನ್ನು ತಗೊಂಡಿದ್ದು ಎರಡನೇದು. ಮೂರನೇದು, ಒಂದೇ ಮಾತರಂ ಚರ್ಚೆಯ ಮೂಲಕ ಅವರು ಪ್ರಧಾನವಾಗಿ ದೂರು ಹೇಳ್ತಿರೋದು ಕೇವಲ ಕಾಂಗ್ರೆಸ್ ಪಕ್ಷದ ಮೇಲಲ್ಲ, ಬದಲಿಗೆ ಈ ದೇಶ ಅಂದರೇನೇ ಏನು. ಯಾಕಂದರೆ ಆ ಭಾಷಣದಲ್ಲಿ ಅವ್ರು ಹೇಳುವಂಥದ್ದೇನಪ್ಪ ಅಂದರೆ, ಒಂದೇ ಮಾತರಂ ಹಾಡನ್ನು 2 ತುಂಡರಿಸ್ತು ಕಾಂಗ್ರೆಸ್ಸು, ನೆಹರು ನೇತೃತ್ವದ ಕಾಂಗ್ರೆಸ್ಸು ಇದನ್ನು 2 ತುಂಡರಿಸ್ತು. ಹಾಡನ್ನು ತುಂಡರಿಸಿದ ಈ ಮನಸ್ಥಿತಿಯೇ ದೇಶವನ್ನೂ ತುಂಡರಿಸುವುದಕ್ಕೆ ಕಾರಣವಾಯಿತು. ಅಂದರೆ ಅಲ್ಲಿ ಗೂಬೆ ಕೂರಿಸ್ತಿರೋದು ಕೇವಲ ಕಾಂಗ್ರೆಸ್ ಮೇಲಲ್ಲ, ಕಾಂಗ್ರೆಸ್ಸು ತುಷ್ಟೀಕರಣ ಮಾಡ್ತಿದ್ದಾರೆ ಅಂತ ಏನು RSS ಇದ್ದಾಗಲಿಂದಲೂ ಆರೋಪಿಸ್ತಿದ್ದಾರೆ, ಆ ಒಂದು ಮುಸ್ಲಿಮರ ಮೇಲೂ ಕೂಡ. ಅಂದರೆ ಭಾರತ ಅಂದರೆ ಹಿಂದೂ ಅಂತ ಮತ್ತೆ ಹೇಳುವುದಕ್ಕೆ ಮತ್ತೆ ಒಂದೇ ಮಾತರಮನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ಅವರ 3 ಮುಖ್ಯವಾದಂಥ ಉದ್ದೇಶಗಳು. ಇಲ್ಲದಿದ್ದರೆ ಇವ್ರಿಗೂ ಒಂದೇ ಮಾತರಮ್ಗೂ ಯಾವ ಬಾದರಾಯಣ ಸಂಬಂಧವೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಇದರ ಉದ್ದೇಶಗಳು, ಅವ್ರ ಚರ್ಚೆಯಲ್ಲಿ ಹೇಳಿರುವ ಸುಳ್ಳುಗಳು ಕೂಡ ಇನ್ನೂ ಕೂಡ ಸ್ಪಷ್ಟವಾಗುತ್ತೆ. 2 ಮುಖ್ಯವಾದಂಥ ಸುಳ್ಳುಗಳ ಬಗ್ಗೆ ಮಾತ್ರ ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಯಾಕಂದರೆ ಇದರ ಬಗ್ಗೆ ತುಂಬ ವಿಶದವಾದ ಒಂದೇ ಮಾತರಂ ಹಾಡು, ಆನಂದ ಮಠ ಕಾದಂಬರಿ, ಇದ್ರ ಬಗ್ಗೆ ಎಲ್ಲ ಈಗಾಗಲೇ ನಾವು ಒಂದು ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದೀವಿ. ಆಸಕ್ತರು ಆ ಎಪಿಸೋಡನ್ನು ಇನ್ನೂ ಕೂಲಂಕುಷವಾಗಿ ಗಮನಿಸಬಹುದು. ಮೊದಲನೇ ಸುಳ್ಳು ಅವರು ಹೇಳುವುದು, ಈ ಆನಂದ ಮಠ ಈ ಒಂದೇ ಮಾತರಂ ಹಾಡೇನಿದೆ, ಈ ಹಾಡನ್ನು
ಎರಡು ಭಾಗವಾಗಿ ನೆಹರು ನೇತೃತ್ವದ ಕಾಂಗ್ರೆಸ್ಸು 1937ರಲ್ಲಿ ತುಂಡರಿಸಿತು. ಈ ತುಂಡರಿಸುವ ಮನಸ್ಥಿತಿಯೇ, ಹಾಡನ್ನು ತುಂಡರಿಸಿದ ಮನಸ್ಥಿತಿಯೇ ದೇಶದ ತುಂಡಾಗೋದಕ್ಕೂ ಕಾರಣ ಆಯಿತು. ಅಂದರೆ ದೇಶ ವಿಭಜನೆಗೆ ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣವೇ ಕಾರಣ, ಅದರಲ್ಲೂ ನೆಹರು ನೇತೃತ್ವದ ಕಾಂಗ್ರೆಸ್ ಪಕ್ಷ ಕಾರಣ. ಇದರಲ್ಲಿ ಮೊದಲನೇದಾಗಿ ಚರ್ಚೆ ಮಾಡಬೇಕಾಗಿರೋದು ಈ ದೇಶದ ವಿಭಜನೆಗೆ ಯಾರು ಕಾರಣರು, ಅದರಲ್ಲಿ ಸಂಘ ಪರಿವಾರ ಹಿಂದೂ ಮಹಾಸಭಾದ ಪಾತ್ರವೇನು ಅನ್ನೋದನ್ನು ಮೊದಲು ಚರ್ಚೆ ಮಾಡಬೇಕು. ಚರ್ಚೆ ಮಾಡುವುದರ ಜೊತೆಗೆ ಆನಂದ ಮಠದಲ್ಲಿರುವ ಒಂದೇ ಮಾತರಂ ಹಾಡಿಗೂ ಈ ದೇಶ ವಿಭಜನೆ ಮಾಡುವುದಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ ಈ ಕಾಂಗ್ರೆಸ್ ನಾವು 1937ರಲ್ಲಿ ಏನು ತೀರ್ಮಾನ ಮಾಡ್ತು, ಮೊದಲ 2 ಚರಣಗಳನ್ನು ಮಾತ್ರ ಹಾಡಬೇಕು ಅಂತೇಳಿ ಯಾಕಾಗಿ ಆ ತೀರ್ಮಾನ ಮಾಡ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ಒಟ್ಟಾರೆ ಅವರ 1 ಗಂಟೆ ಒಂದೇ ಮಾತರಂ ಭಾಷಣದ ಪ್ರಧಾನವಾದಂಥ ತಾತ್ಪರ್ಯ ಏನಪ್ಪ ಅಂದರೆ, ಇಡೀ ಒಂದೇ ಮಾತರಂ ಹಾಡು, ಆನಂದ ಮಠ ಕಾದಂಬರಿ ಈ ದೇಶದ ಭವ್ಯ ಇತಿಹಾಸವನ್ನು ಮತ್ತು ಈ ದೇಶಕ್ಕೆ ಆದಂಥ ಅನ್ಯಾಯವನ್ನು, ಯಾರಿಂದ, ಪ್ರಧಾನವಾಗಿ ಮುಸ್ಲಿಮರಿಂದ ಆದಂಥ ಅನ್ಯಾಯವನ್ನು ಬಿಡಿಬಿಡಿಯಾಗಿ, ಎಳೆಯಾಗಿ, ಮನದಟ್ಟವಾಗಿ ಹೇಳುವಂತಹ ಒಂದು ಹಾಡು ಮತ್ತು ಕಾದಂಬರಿ. ಅದನ್ನು ತುಂಡರಿಸುವುದರ ಮೂಲಕ ನೆಹರು ಮತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನ್ಯಾಯ ಮಾಡಿದೆ ಅಂತ. ಇದನ್ನು ಉತ್ತರಿಸುವುದಕ್ಕೆ ಮುಂಚೆ ನಾವು ಈ ಹಾಡು ಮತ್ತು ಈ ಹಾಡು ನಂತರ ಸೇರ್ಪಡೆಯಾಗಲ್ಪಟ್ಟ ಆನಂದ ಮಠ ಕಾದಂಬರಿಯ ಸಾರ ಹಾಗೂ ಆನಂದ ಮಠ ಕಾದಂಬರಿಯಲ್ಲಿ ಸೇರ್ಪಡೆಯಾಗಲ್ಪಟ್ಟ ಒಂದೇ ಮಾತರಂ ಹಾಡಿಗೆ ಸೇರಿಸಲ್ಪಟ್ಟ ಇತರೆ 3 ಚರಣಗಳು, ಆ ಒಟ್ಟಾರೆ ಸಮಗ್ರ ಹಾಡು ಏನು ಹೇಳುತ್ತೆ ಅನ್ನೋದೊಂದು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಈ ಹಾಡನ್ನು ಮತ್ತು ಆನಂದ ಮಠ ಕಾದಂಬರಿಯನ್ನು ಬರೆದಂಥ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅವರು 1872ರಲ್ಲಿ ಈ ಹಾಡನ್ನು ಬರೆದರು. ಮೊದಲು 2 ಚರಣ ಹಾಡನ್ನು ಮಾತ್ರ ಬರೆದರು, ಇನ್ನೂ ಕೂಡ ಆನಂದ ಮಠ ಕಾದಂಬರಿಯನ್ನು ಬರೆದಿರಲಿಲ್ಲ ಅಂತ ಒಂದು ಇತಿಹಾಸದ ವ್ಯಾಖ್ಯಾನ ಇದೆ. ಅದರ ವಿವರಗಳಿಗಾಗಲೇ ಬೇರೆ ಎಪಿಸೋಡಲ್ಲಿ ಮಾಡಿರೋದ್ರಿಂದ ಮುಂದಕ್ಕೆ ಹೋಗೋಣ. 1875ರಲ್ಲಿ ಅವರು ಆನಂದ ಮಠ ಕಾದಂಬರಿಯನ್ನು ಬರೆದರು. 1872ರಲ್ಲಿ ಬರೀ ಒಂದೇ ಮಾತರಂ ಚರಣವನ್ನು, 2 ಚರಣವನ್ನು ಮಾತ್ರ ಬರೆದಾಗ ಅದರಲ್ಲಿದ್ದದ್ದು ಇದು. ನಾವು ಎಲ್ಲರೂ ಕೂಡ ಈ ಹಾಡುಗಳನ್ನು ಕೇಳಿದ್ದೀವಿ. ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಶುಭ್ರಂ ಜ್ಯೋತ್ಸ್ನಾಂ ಪುಲಕಿತ ಯಾಮಿನೀಂ ಫುಲ್ಲ ಕುಸುಮಿತ ಧ್ರುವದಳ ಶೋಭಿನೀಂ. ಸಂಸ್ಕೃತ, ಶುದ್ಧ ಸಂಸ್ಕೃತದಲ್ಲಿ, ಬೆಂಗಾಲಿ ಆಕ್ಸೆಂಟ್ ಇರುವಂತಹ ಶುದ್ಧ ಸಂಸ್ಕೃತದಲ್ಲಿ ಈ ದೇಶ ಪ್ರಾಕೃತಿಕವಾಗಿ ಎಷ್ಟು ಸೌಂದರ್ಯದಿಂದ ತುಂಬಿದೆ, ಇಂಥ ಸೌಂದರ್ಯದ ತುಂಬಿಕೊಂಡಂತಹ ತಾಯಿ ನಮ್ಮ ರಾಷ್ಟ್ರ ಮಾತೆ ಅನ್ನುವಂಥದ್ದು ಮಾತ್ರ ಈ 2 ಸ್ಟ್ಯಾನ್ಸದಲ್ಲಿತ್ತು. ಇಡೀ ದೇಶಾದ್ಯಂತ ಪಾಪ್ಯುಲರ್ ಆದದ್ದಿದೆ. ಇನ್ಫ್ಯಾಕ್ಟ್ ಇದನ್ನು ಫಸ್ಟ್ ಟೈಮ್ ಹಾಡು ಕಟ್ಟಿ ಇದೊಂದು ಕಾದಂಬರಿಯ ಭಾಗವಾಗಿದ್ದಾಗ ಅದನ್ನು ಹೊರಗೆ ತಂದು ಇದಕ್ಕೊಂದು ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಕೊಟ್ಟು ಜನಪ್ರಿಯಗೊಳಿಸಿದ್ದು ಯಾರಪ್ಪ ಅಂತಂದರೆ, ಈ ದೇಶಕ್ಕೆ ಮೊಟ್ಟಮೊದಲ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಮತ್ತು ಗಾಂಧಿಯವರು ಕೂಡ ಗುರುದೇವ ಅಂತ ಭಾವಿಸ್ತಿದ್ದಂಥ, ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ರೀತಿಯ ತಾತ್ವಿಕವಾದಂಥ ಮಾರ್ಗದರ್ಶನವನ್ನು ಕೊಟ್ಟಂಥ ಮತ್ತು ಈ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಕೊಟ್ಟಂಥ ಜನಗಣ ಮನವಿನ ಕರ್ತೃ ರವೀಂದ್ರನಾಥ್ ಠಾಗೂರ್ ಅವರು. ರವೀಂದ್ರನಾಥ್ ಠಾಗೂರ್ ಅವರು 1902ರಲ್ಲೇ ಜನಗಣಮನ ಬರೆದರೂ ಕೂಡ ಅವರು ಹೃತ್ಪೂರ್ವಕವಾಗಿ ಹೃದಯ ತಂಬಿ ಹಾಡ್ತಿದ್ದಿದ್ದು ಯಾವುದಪ್ಪ ಅಂದರೆ 1895ರ ಕಾಂಗ್ರೆಸ್ನ ಅಧಿವೇಶನದಲ್ಲೇ ಒಂದು ರಾಗವನ್ನು ಕಟ್ಟಿ ಈ ಮೊದಲ 2 ಚರಣವನ್ನು ಹಾಡ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು. 1905ರಲ್ಲಿ ವಂಗಭಂಗ ಚಳುವಳಿ, ವಂಗಭಂಗ ಅಂತ ಆದಾಗ ಬಂಗಾಲನ್ನು ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡಿದಾಗ ಬ್ರಿಟಿಷರು, ಅದರ ವಿರುದ್ಧ ಏನು ಬೃಹತ್ತಾದಂಥ ಜನಚಳುವಳಿ ಬಂಗಾಳ ಪ್ರಾಂತ್ಯದಲ್ಲಿ ಶುರುವಾಯಿತು. ಆ ಚಳುವಳಿ ಬ್ರಿಟಿಷರ ವಿರುದ್ಧ ಘೋಷಗೀತೆಯಾಗಿಯೂ ಕೂಡ ಒಂದೇ ಮಾತರಂನ ಪಾಪ್ಯುಲರ್ ಮಾಡಿದ್ದು ರವೀಂದ್ರನಾಥ್ ಠಾಗೂರ್ ಅವರೇ. ಆದರೆ ಆ ವೇಳೆಗಾಗಲೇ ಆನಂದ ಮಠ ಕಾದಂಬರಿಯೂ ಕೂಡ ಪ್ರಚಲಿತಕ್ಕೆ ಬಂದಿತ್ತು. ಹಾಗೂ ಬರೀ ಈ 2 ಚರಣಗಳಲ್ಲ, ಒಟ್ಟು ಆ ಹಾಡು ಮತ್ತು ಅದು ಹಾಡಲ್ಪಟ್ಟಿರುವ ಆನಂದ ಮಠ ಕಾದಂಬರಿಯ ಸಂದರ್ಭವು ಸುಮಾರಷ್ಟು ಜನ ಓದಿದವರಿಗೆ ಕಿರಿಕಿರಿ ಉಂಟು ಮಾಡುವುದಕ್ಕೆ ಶುರು ಮಾಡಿತ್ತು. 1909, 1920ರಷ್ಟೊತ್ತಿಗಾಗಲೇ ಇಡೀ ಆನಂದ ಮಠ ಕಾದಂಬರಿ ಮತ್ತು ಈ ಒಂದೇ ಮಾತರಂ ಹಾಡಿನ ಉಳಿದ ಚರಣಗಳ ಬಗ್ಗೆ ಹಿಂದೂ ವಿವೇಕವಂತರು ಮತ್ತು ಮುಸ್ಲಿಮರು ಕೂಡ ಆಕ್ಷೇಪಣೆ ಮಾಡುವುದಕ್ಕಾಗಲೇ ಶುರು ಮಾಡಿದರು. ಯಾಕೆ ಆಯಿತು? ಯಾಕೆ ಆಕ್ಷೇಪಣೆ ಬಂತು? ಈ ಆನಂದ ಮಠ ಕಾದಂಬರಿ ಏನಿದೆ, ಈ ಆನಂದ ಮಠ ಕಾದಂಬರಿ 1775ರಲ್ಲಿ ಈ ದೇಶದಲ್ಲಿ ನಡೆದಂಥ ಒಂದು ಘನಘೋರವಾದಂಥ ಬ್ರಿಟಿಷ್ ಆಡಳಿತದಿಂದ ಉಂಟಾದಂಥ ಘನಘೋರ ಕ್ಷಾಮ, ಅದು ಉಂಟು ಮಾಡಿದಂಥ ಬವಣೆ, ಅದರ ವಿರುದ್ಧ ಬಂದಂಥ ಪ್ರತಿರೋಧ, ಇವುಗಳನ್ನು ಕಥಾವಸ್ತುವಾಗಿ ಇಟ್ಕೊಂಡಿತ್ತು.
1775ರಲ್ಲಿ ನಡೆದಂಥ ಕಥಾವಸ್ತು ಇದು. ಅಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿದೆ, 1757ರಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಔದ್ ಪ್ರಾಂತ್ಯದಲ್ಲಿ, ಅಂದರೆ ಇವತ್ತಿನ ಬಂಗಾಳ ಪ್ರಾಂತ್ಯವನ್ನು ಯಾರು ಸಿರಾಜುದ್ದೌಲಾ ಅಂತ ನವಾಬ ಆಳ್ತಾ ಇದ್ರು, ಆ ಸಿರಾಜುದ್ದೌಲಾ ನವಾಬನ್ನು ಸೋಲಿಸಿ ಇಡೀ ಆ ಪ್ರಾಂತ್ಯ ಈಸ್ಟ್ ಇಂಡಿಯಾ ಕಂಪನಿ ಅಡಿ ಬಂದಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಇಡೀ ಈ ದೇಶವನ್ನು ಸುಲಿಗೆ ಮಾಡುವುದಕ್ಕೆ ಮಾತ್ರ ನೋಡ್ತಿತ್ತು. ಹೀಗಾಗಿ ತಮ್ಮ ಏಜೆಂಟ್ಗಳನ್ನು ನೇಮಕ ಮಾಡಿ, ಸ್ಥಳೀಯ ಏಜೆಂಟ್ಗಳನ್ನು, ಅದರಲ್ಲಿ ನವಾಬರು ಇದ್ದರು, ಹಿಂದೂ ಭೂಮಾಲೀಕರು ಇದ್ದರು, ಅವರುಗಳನ್ನು ನೇಮಕ ಮಾಡಿ ರೈತರನ್ನು ಸುಲಿಗೆ ಮಾಡಿ ತಮಗೆ ತೆರಿಗೆಯನ್ನು ತುಂಬುವುದಕ್ಕೆ ಬಲವಂತ ಮಾಡ್ತಿದ್ರು. ಈ ಸಂದರ್ಭದಲ್ಲಿ 1775ರಲ್ಲಿ ಆ ಇಡೀ ಭಾಗದಲ್ಲಿ ದೊಡ್ಡ ಬಗೆಯ ಕ್ಷಾಮ ಉಂಟಾಗುತ್ತೆ. ಆ ಕ್ಷಾಮದಿಂದಾಗಿ, ಆ ಕ್ಷಾಮದ ಕಾಲದಲ್ಲೂ ಕೂಡ ರೈತರಿಂದ ಸುಲಿದು ತೆರಿಗೆಯನ್ನು ವಸೂಲಿ ಮಾಡಿದ್ದಕ್ಕೆ ಸುಮಾರು 1 ಕೋಟಿಗೂ ಹೆಚ್ಚು ಜನ, ಅದರಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಆದಿವಾಸಿಗಳು, ಅಸ್ಪೃಶ್ಯರು ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಕೂಡ ಹುಳುಗಳಂತೆ ಸತ್ತೋಗ್ತಾರೆ ಬ್ರಿಟಿಷರ ಆರ್ಥಿಕ ನೀತಿಯಿಂದಾಗಿ ಬಂದಂಥ ಕ್ಷಾಮದಿಂದ. ಅದರ ವಿರುದ್ಧ 1775ರಲ್ಲಿ ಸನ್ಯಾಸಿಗಳು ಮತ್ತು ಫಕೀರರು ಇಬ್ಬರು ಸೇರಿಕೊಂಡು ಒಂದು ಬೃಹತ್ತಾದಂಥ ಒಂದು ದಂಗೆಯನ್ನು ಮಾಡ್ತಾರೆ. ಆ ದಂಗೆಯನ್ನು ಹತ್ತಿಕ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅಂಥ ಕ್ಷಾಮದಲ್ಲೂ ಕೂಡ ಆಧ್ಯಾತ್ಮ ಅಲ್ಲ, ಜನರ ಬದುಕು ಮುಖ್ಯ ಅಂತ ಸನ್ಯಾಸಿಗಳು ಫಕೀರರು ಅಂದರೆ ಮುಸ್ಲಿಂ ಸನ್ಯಾಸಿಗಳು ಇಬ್ಬರು ಸೇರಿ ಮಾಡಿದಂಥ ಒಂದು ಹೋರಾಟ, ಅದನ್ನು ಕಥಾವಸ್ತುವಾಗಿಟ್ಕೊಂಡು 100 ವರ್ಷದ ನಂತರ 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಆನಂದ ಮಠ ಕಾದಂಬರಿಯನ್ನು ಬರೆದಾಗ ಅವರದೇ ಆದಂಥ ರೀತಿಯಲ್ಲಿ, ಅವರು ಆಗಾಗಲೇ ಬ್ರಿಟಿಷರ ಸರ್ಕಾರದಲ್ಲಿ ಅಧಿಕಾರಿಯೂ ಆಗಿದ್ದರು. ಹಾಗೂ ಅವರ ಕಾಲಘಟ್ಟದಲ್ಲೇ ಇನ್ಫ್ಯಾಕ್ಟ್ ಇಂಡಿಗೋ ಅಂದರೆ ನೀಲಿಯನ್ನು ಬೆಳೆಯೋದನ್ನು ಕಡ್ಡಾಯ ಮಾಡಿದಾಗ ಬ್ರಿಟಿಷರ ಲಂಕಾಶೈರ್ ಫ್ಯಾಕ್ಟ್ರಿಗಳಲ್ಲಿ ಬಣ್ಣ ಬೆಳೆಯೋದಕ್ಕೆ ಅವಾಗಿನ ಸಿಂಥೆಟಿಕ್ ಕಲರ್ಗಳು ಬಂದಿರಲಿಲ್ಲ. ನಮ್ಮ ರೈತರು ಅವರು ಗೋಧಿ ಜೋಳ ಬೆಳೆಯೋದ್ರ ಬದಲಿಗೆ ಅವರಿಗೆ ನೀಲಿ ಬೆಳಿಬೇಕು ಅಂತ ಕಡ್ಡಾಯ ಮಾಡಿದಾಗ ಅದರ ವಿರುದ್ಧ ಅದೊಂದು ದೊಡ್ಡ ಭಯಂಕರ ಹಾಹಾಕಾರವನ್ನು, ರೈತರ ಆತ್ಮಹತ್ಯೆಗಳನ್ನು, ಕೊಲೆಗಳನ್ನು ಕಾರಣ ಆದಾಗ ಅದರ ವಿರುದ್ಧ ಬ್ರಿಟಿಷರ ವಿರುದ್ಧವೇ ಸುಮಾರು ಕಾದಂಬರಿಗಳು ಬರ್ತವೆ. ನೀಲದರ್ಪಣ್ ಇತ್ಯಾದಿ ಹಲವಾರು ಕಾದಂಬರಿಗಳು. ಆ ಕಾದಂಬರಿಗಳು ಬ್ರಿಟಿಷರ ವಿರುದ್ಧ ಇದ್ದಾಗ ಬರೆದವರನ್ನು, ಅದಕ್ಕೆ ಅನುವಾದ ಮಾಡಿದಂಥ ಇಂಗ್ಲೀಷರನ್ನು ಕೂಡ ಬ್ರಿಟಿಷರು ಒಳಗಾಕಿ ಜೈಲಲ್ಲಿ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಆನಂದ ಮಠ ಕಾದಂಬರಿಯನ್ನು 1775ರಲ್ಲಿ ಬ್ರಿಟಿಷರ ಆರ್ಥಿಕ ನೀತಿಯಿಂದ ಉಂಟಾದಂಥ ಕ್ಷಾಮದ ವಿರುದ್ಧ ಬರೀಬೇಕಾದ್ರೆ ಹಲವಾರು ಬದಲಾವಣೆಗಳನ್ನು ಮಾಡ್ಕೋತಾರೆ. ಸನ್ಯಾಸಿ ಫಕೀರರ ಬಂಡಾಯ ಅಂತ ಇದ್ದದ್ದನ್ನು ಕೇವಲ ಸನ್ಯಾಸಿಗಳ ಬಂಡಾಯ ಅಂತ ಮಾಡ್ತಾರೆ. ಒಟ್ಟಾರೆ ಕ್ಷಾಮಕ್ಕೆ ನೇರವಾಗಿ ಕಾರಣರಾದಂಥವರು ನವಾಬರು ಮತ್ತು ಮುಸ್ಲಿಮರು ಅಂತ ಮಾಡ್ತಾರೆ. ಬ್ರಿಟಿಷರು ನಮ್ಮ ಸ್ನೇಹಿತರು ಅಂತ ಚಿತ್ರಿಸ್ತಾರೆ. ಇದ್ರ ಬಗ್ಗೆ ನಾವು ವಿವರವಾಗಿ ಎಪಿಸೋಡ್ ಮಾಡಿದ್ದೀವಿ, ಅದರಿಂದ ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ. ಉದ್ದಕ್ಕೂ ಕೂಡ ಕಥಾನಾಯಕ ಕೇವಲ ಬ್ರಿಟಿಷ್ ಏಜೆಂಟರಾದ ನವಾಬರನ್ನು ಮಾತ್ರ ಅಲ್ಲ, ಇಡೀ ಮುಸ್ಲಿಂ ಸಮುದಾಯವನ್ನೇ ಶತ್ರುಗಳನ್ನಾಗಿ ಪರಿಭಾವಿಸ್ತಾರೆ. ಹಾಗೂ ಅವರನ್ನು ಕೊಚ್ಚಿ ಹಾಕಬೇಕು, ಮುಸ್ಲಿಂ ಹಳ್ಳಿಗಳಿಗೆ ಬೆಂಕಿ ಹಚ್ಚಬೇಕು ಅನ್ನೋದನ್ನು ಕಥಾನಾಯಕರೇ ಮಾಡ್ತಾರೆ. ಆ ಥರ ಬೆಂಕಿ ಹಚ್ಚಬೇಕಾದ್ರೆ ಸಂಭ್ರಮಿಸುವಂಥ ದೃಶ್ಯಗಳು ಕೂಡ ಬರ್ತವೆ. ಈ ಕಾಲಘಟ್ಟದಲ್ಲಿ ಕಥಾನಾಯಕನನ್ನು ಇದರ ಬಗ್ಗೆ ಆತ ಒಂದು ರೀತಿಯ ಗೊಂದಲದಲ್ಲಿದ್ದಾಗ, ನೋಡು ನಮ್ಮ ತಾಯಿ ಮಾತೆ ಏನು ನಿನಗೆ ಹೇಳ್ತಾಳೆ, ಇದರ ಬಗ್ಗೆ ಉಪದೇಶ ಕೊಡೋದೇನು ಅಂತ ಒಬ್ಬ ಕಾಳಿ ಮಾತೆ, ದುರ್ಗಾ ಮಾತೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಆ ದುರ್ಗಾ ಮಾತೆಯನ್ನು ವರ್ಣಿಸಬೇಕಾದ್ರೆ ಈ ಒಂದೇ ಮಾತ್ರ ಹಾಡು ಮೊದಲು 2 ಚರಣ ಏನಿತ್ತು, ಉಳಿದ ಚರಣಗಳು ಅದರಲ್ಲಿ ಸೇರ್ಕೊಳ್ತವೆ. ಅದರಲ್ಲಿ ಪ್ರಧಾನವಾಗಿ ಗೊಂದಲದಲ್ಲಿ ಇದ್ದಂಥ ಕಥಾನಾಯಕನನ್ನು ಒಬ್ಬ ಮುಸ್ಲಿಂ ದ್ವೇಷಿ ಹಿಂದೂ ಸೈನಿಕನನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ, ಮುಸ್ಲಿಮರ ಕಗ್ಗೊಲೆ ಮಾಡುವುದಕ್ಕೆ ಸಿದ್ಧನಾಗಿಸುವುದಕ್ಕಾಗಿ ಈ ಒಂದೇ ಮಾತರಮ್ನ ಒಟ್ಟಾರೆ ಹಾಡುಗಳನ್ನು ಹಾಡಲಾಗುತ್ತೆ. ಅದರಲ್ಲಿ ತಾಯಿಯನ್ನು ಎಷ್ಟು ಗಂಭೀರವಾಗಿ ಶೋಷಣೆ ಮಾಡಲಾಗ್ತಿದೆ ಅಂತ ವಿವರಿಸ್ತಾ ಅದರಲ್ಲಿ ಉಳಿದ ಚರಣಗಳಲ್ಲಿ ಏನು ಸೇರಿಸ್ತಾರೆ ಅಂತಂದರೆ, ಅದುವರ ತನಕ ಭಾರತವನ್ನು ತಾಯಿಯಾಗಿ ಪರಿಗಣಿಸಿ ಭೌಗೋಳಿಕ ವರ್ಣನೆ ಮಾತ್ರ ಇದ್ದರೆ, ಅದಾದ ನಂತರದ ಚರಣದಲ್ಲಿ ತುಮ್ ಹಿ ವಿದ್ಯಾ, ತುಮ್ ಹಿ ಧರ್ಮ, ತುಮ್ ಹಿ ಹೃದಯ, ತುಮ್ ಹಿ ಮರ್ಮ, ನೀನೇ ವಿದ್ಯೆ, ನೀನೇ ಧರ್ಮ. ಅಂದರೆ ದೇಶವನ್ನು ಧರ್ಮಕ್ಕೆ ಹೋಲಿಸಿ, ಧರ್ಮವನ್ನು ತಾಯಿಗೆ ಹೋಲಿಸಿ ಒಂದು ಧರ್ಮ ಮಾತ್ರ ಒಂದು ದೇಶ ಅಂತ ಸೀಮಿತಗೊಳಿಸ್ಕೊಳ್ಳಾಯಿತು. ಇಡೀ ಬಂಗಾಳ ಪ್ರಾಂತ್ಯದಲ್ಲಿ ಕಾಳಿ ಮತ್ತು ದುರ್ಗೆ ಜಾನಪದವಾದಂಥ ದೇವರು. ಇನ್ಫ್ಯಾಕ್ಟ್ ಇಡೀ ಒಂದೇ ಮಾತರಂ ಹಾಡು ಕೂಡ ನಿರ್ದಿಷ್ಟವಾಗಿ ಬಂಗಾಳ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿ ರಚನೆ ಮಾಡಲಾಗಿತ್ತು. ಒಂದೇ ಮಾತರಂನ ಹಾಡಿನ ಮೂಲ ಕೃತಿನಲ್ಲಿ ಇದ್ದದ್ದು 7 ಕೋಟಿ ಭಕ್ತರು ನಿನ್ನನ್ನು ಪೂಜಿಸುತ್ತಾರೆ ಅಂತ 1875ರಲ್ಲಿ ಬರೀತಾರೆ. ಯಾಕಂದರೆ 1871ರಲ್ಲಿ ಮೊಟ್ಟ ಮೊದಲನೇ ಸೆನ್ಸಸ್ಸು ಬ್ರಿಟಿಷರ ಕಡೆಯಿಂದ ಆಗಿರುತ್ತೆ. ಆ ಸೆನ್ಸಸ್ ಪ್ರಕಾರ ಬಂಗಾಳ ಪ್ರಾಂತ್ಯದ ಜನಸಂಖ್ಯೆ 7 ಕೋಟಿ.
ಆಗಿನ ಬಂಗಾಳ ಪ್ರಾಂತ್ಯ ಅಂತಂದರೆ ಇವತ್ತಿನ ಬಾಂಗ್ಲಾದೇಶ, ಬಂಗಾಳ, ಒರಿಸ್ಸಾ, ಬಿಹಾರದ ಕೆಲವು ಭಾಗಗಳು ಸೇರಿ ಬೃಹತ್ತಾದಂಥ ಬಂಗಾಳ ಪ್ರಾಂತ್ಯ. ಆ 7 ಕೋಟಿ ಭಕ್ತರಿಗೆ ಅಂದರೆ ಬಂಗಾಳ ನಿರ್ದಿಷ್ಟವಾದಂಥದ್ದು. ಹಾಗೂ ಆ ಪ್ರಾಂತ್ಯದಲ್ಲಿ ಕಾಳಿ ಮತ್ತು ದುರ್ಗೆಯನ್ನು ಮಾತೆಯಾಗಿ ಪರಿಗಣಿಸ್ತಿದ್ರು. ಆ ಕಾಳಿ ಮತ್ತು ದುರ್ಗೆ ಒಂದು ರೀತಿಯ ರೌದ್ರಾವತಾರಿ ಮತ್ತು ಸಮರ ಕುತೂಹಲಿ. ಹೀಗಾಗಿ ಮುಂದುವರೆದು ಅದು ಸುಜಲಾಂ ಸುಫಲಾಂ ಭಾರತೀಯ ಥರ ಒಂದು ರೀತಿ ಶಾಂತ ಮನೋಭಾವದ ಸೌಂದರ್ಯವೋ ಅತ್ಯಂತ ಸುಂದರಿಯಾದಂಥ ದೇಶದ ವರ್ಣನೆ ಅಲ್ಲ. ಈಗ ಸಮರಕ್ಕೆ ಸಿದ್ಧರಾಗುವುದಕ್ಕೆ, ಶತ್ರುವನ್ನು ಚೆಂಡಾಡುವುದಕ್ಕೆ ಕರೆ ಕೊಡುವಂತಹ ಕಾಳಿ ಮತ್ತು ದುರ್ಗೆಯಾಗಿ ಬದಲಾಗ್ತಾರೆ ಆನಂದ ಮಠ ಕಾದಂಬರಿನಲ್ಲಿ. ಹೀಗಾಗಿ ಈ ಹಾಡಿನ ಉಳಿದ ಚರಣವೂ ಕೂಡ ಸುಜಲಾಂ ಸುಫಲವನ್ನು ದಾಟಿ ತುಮ್ಹಿ ವಿದ್ಯಾ, ತುಮ್ಹಿ ಧರ್ಮ, ತುಮ್ಹಿ ಹೃದಿ, ತುಮ್ಹಿ ಮರ್ಮ ಅಂತ ಹೇಳೋದು ಮಾತ್ರ ಅಲ್ದಿರ ಹೇಗೆ ತಾಯಿಯನ್ನು ವರ್ಣಿಸ್ತಾರೆ ಅಂದರೆ ತ್ವಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. 10 ಕೈಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಸಮರಕ್ಕೆ ಸಿದ್ಧವಾಗಿರುವ ದಶಪ್ರಹರಣ ಧಾರಿಣಿ. ಅಂದರೆ ಇಡೀ ಹಾಡು ಆನಂತರ ಕಥಾನಾಯಕನೂ ಸೇರಿಕೊಂಡು ಏನು ಮುಸ್ಲಿಮರ ಕಗ್ಗೊಲೆ ಮಾಡುವುದಕ್ಕೆ ಹೊರಡ್ತಾನೆ, ಅದಕ್ಕೆ ಪೂರಕವಾಗಿ ಮಾಡುವ ತಯಾರಿಯಾಗಿ ಬರುತ್ತದೆ ಈ ಹಾಡು. ಈ ಹಾಡಿನ ಉಳಿದ ಚರಣಗಳು, ಅದು ಬಳಕೆಯಾಗುವ ರೀತಿ ಮತ್ತು ಆನಂದ ಮಠದ ಒಟ್ಟಾರೆ ಸಾರ ಇವೆಲ್ಲವನ್ನೂ ಕಂಡಾಗ 2-3 ಕಾರಣಗಳಿಗೆ ವಿವೇಕವಂತರಾದಂಥ ಹಿಂದೂ ಪ್ರಗತಿಪರರಿಗೂ ಹಾಗೂ ಧರ್ಮಿಷ್ಠ ಮುಸ್ಲಿಮರಿಗೂ ಹಲವಾರು ಆಕ್ಷೇಪಣೆಗಳು ಬಂತು. ಮೊದಲನೇದಾಗಿ ಸುಜಲಾಂ ಸುಫಲಾಂ ಭಾರತಿ ಅಂದರೆ ದೇಶವನ್ನು, ಭೌಗೋಳಿಕ ಸೌಂದರ್ಯವನ್ನು ವರ್ಣಿಸುವುದರಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ಅದರ ಬಗ್ಗೆ ಹೆಮ್ಮೆಯಿಂದಲೇ ಹೇಳ್ಕೊಳ್ತಾರೆ. ಯಾಕಂದರೆ ಸುಮಾರು ಜನ ಮುಸ್ಲಿಮರು ಕೂಡ ಹೇಳ್ತಾರೆ. ಅದಾದಮೇಲೆ ದುರ್ಗಾ ಮಾತೆಯಾಗಿ ತುಮ್ಹಿ ಧರ್ಮ ಅಂತ ಹೇಳಿದಾಗ ಅದು ನಿರ್ದಿಷ್ಟ ಧರ್ಮ ಸೂಚಕ ಆಗೋಯ್ತು, ದೇಶ ಸೂಚಕ ಅಲ್ಲ. ದೇಶ ಅಂದರೆ ಹಿಂದೂಗಳು ಮಾತ್ರ ಅಂತ ಅಂದ್ಕೊಳ್ಳುವಂತಹ ದೇಶಕ್ಕೆ ಇದು ಸೂಕ್ತ. ದೇಶ ಅಂದರೆ ಹಿಂದೂ ಮುಸ್ಲಿಮರು ಎಲ್ಲರೂ ಇರುವವರು, ಎಲ್ಲರಿಗೂ ಸಮಾನವಾಗಿಯೂ ಭಾರತ ಅಂದ್ಕೊಳ್ಳೋರಿಗೆ ಇದು ಒಂದು ಆಕ್ಷೇಪಣಾರ್ಹ. ಯಾರಿಗೆ ಈ ದೇಶವನ್ನು ಮತ್ತೆ ಹಿಂದೂ ರಾಷ್ಟ್ರ ಮಾತ್ರ ಮಾಡಬೇಕು ಅನ್ನೋರಿಗೆ ತುಮ್ಹಿ ಧರ್ಮ ಅನ್ನೋದು ಬೇಕು, ಕಾಳಿ ದುರ್ಗೆ ಅದೇ ಧರ್ಮ ಅದೇ ದೇಶ ಅನ್ನೋದು ಬೇಕು. ಹೀಗಾಗಿ ಈ ಹಾಡನ್ನು ಬಿಟ್ಟು, ಈ ಉಳಿದ ಚರಣಗಳನ್ನು ಬಿಟ್ಟು ಕೇವಲ ಮೊದಲೆರಡು ಚರಣಗಳನ್ನು ಉಳಿಸಿಕೊಂಡಿರುವುದನ್ನು ತುಂಡರಿಸುವುದು ಅಂತನ್ಬಿಟ್ಟು ನರೇಂದ್ರ ಮೋದಿ ಅವರು ಹೇಳ್ತಾರೆ. ಯಾಕಂದರೆ ಉಳಿದ ಚರಣಗಳನ್ನು ಹಾಡುವುದರ ಮೂಲಕ ಈ ದೇಶದ ಶತ್ರುಗಳು ಮುಸ್ಲಿಮರು, ಮುಸ್ಲಿಮರ ಕಗ್ಗೊಲೆ ಮಾಡಬೇಕು ಅಂತ ಕಥಾನಾಯಕನಿಗೆ ಕರೆ ಏನಿದೆ ಅದೇ ಕರೆಯನ್ನು ದೇಶಕ್ಕೆ ಕೊಡುವಂತಹ ಒಂದು ರಾಜಕಾರಣ ಏನಿದೆ ಆ ರಾಜಕಾರಣಕ್ಕೆ ಪರೋಕ್ಷ ಪ್ರೋತ್ಸಾಹ ಇದರಿಂದ ಸಿಗುತ್ತೆ. ಇದು ಇದರಿಂದ ಇರುವಂಥ ಉದ್ದೇಶ. ಆದರೆ ಇದನ್ನು ಓದಿದ ನಂತರದಲ್ಲಿ ಮುಸ್ಲಿಂ ಸಮುದಾಯ ಮತ್ತು ವಿವೇಕವಂತರು ಕೂಡ, ಹಿಂದೂ ವಿವೇಕವಂತರು, ಕಾಂಗ್ರೆಸ್ನಲ್ಲಿದ್ದಂಥ ಮುಖ್ಯಸ್ಥರು ಹಾಗೂ BJP ತನ್ನ ಕಾಂಗ್ರೆಸ್ ಒಳಗೆ ಬೆಚ್ಚಿಕೊಳ್ಳುವ ನಾಯಕರು ಕೂಡ, ಯಾಕಂದರೆ BJPಗೆ ಕಾಂಗ್ರೆಸ್ಸಲ್ಲಿ ನೆಹರು ಬಿಟ್ಟರೆ ಎಲ್ಲರೂ ನಾಯಕರೇ. ಸರ್ದಾರ್ ವಲ್ಲಭಾಯ್ ಪಟೇಲ್ನು ಕೂಡ ಅವ್ರು ತಮ್ಮ ನಾಯಕರು ಅಂತ ಹೇಳ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆನೂ ಕೂಡ ತಮ್ಮ ನೇತಾಜಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ವಿರೋಧಿ ಆದರೆ ನಮ್ಮ ಸ್ನೇಹಿತರು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಅವರು. ಅದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ವಿಶೇಷವಾದಂಥ ಹಿಂದುತ್ವದ ಬಗ್ಗೆ ಮಮತೆ ಇತ್ತು ಅನ್ನೋದು ಬೇರೆ ಪ್ರಶ್ನೆ. ಅದು ಆದರೆ ಈ ರೀತಿ ಪ್ರಶ್ನೆಗಳು ಬಂದಾಗ ಏನಾಗುತ್ತೆ, 1935ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ 1937ರಲ್ಲಿ ಸುಮಾರು 8 ಪ್ರಾಂತ್ಯಗಳಿಗೆ ಸೀಮಿತವಾದಂಥ ಒಂದು ಚುನಾವಣೆ ನಡೆಯುತ್ತೆ. ಸುಮಾರು 6 ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ದೇ ಬಹುಮತದ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಬಹುಮತದ ಸರ್ಕಾರ ಬಂದಾಗ ಶಾಲಾ ಕಾಲೇಜುಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ದೇಶಭಕ್ತಿಯ ಹಾಡುಗಳನ್ನು ಹಾಡಬೇಕು ಅಂತಂದಾಗ ಒಂದೇ ಮಾತ್ರವನ್ನು ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದರ ಬಗ್ಗೆ ಮುಸ್ಲಿಂ ಲೀಗು ತನ್ನದೇ ಆದಂಥ ಹಿತಾಸಕ್ತಿಯ ಕಾರಣಕ್ಕಾಗಿ ಆಕ್ಷೇಪಣೆಯನ್ನು ಮಾಡ್ತಾರೆ. ಆ ಆಕ್ಷೇಪಣೆಯನ್ನು ಈ ದೇಶವನ್ನು ಒಟ್ಟಾಗಿ ಇಟ್ಕೊಳ್ಬೇಕು, ಎಲ್ಲರೂ ಈ ದೇಶವನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಂಥ ಕಾಂಗ್ರೆಸ್ನ ನಾಯಕತ್ವ, ಅದರಲ್ಲಿ ನೆಹರು ಇದ್ದರು, ಗಾಂಧಿ ಇದ್ದರು, ಇವರೆಲ್ಲರೂ ಒಂದು ಸಭೆ ಸೇರ್ತಾರೆ. ಇದರಲ್ಲಿ ಮುಸ್ಲಿಮರು ಎತ್ತುತ್ತಿರುವ ಆಕ್ಷೇಪಣೆ ಸಕಾರಣವಾ, ಒಂದೇ ಮಾತ್ರ ಬಗ್ಗೆ ತಾವು ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ಮುಂದೆ ಬರುತ್ತೆ. ಇಲ್ಲಿ ಕಾಂಗ್ರೆಸ್ ಅಂದರೆ ನೆಹರು ಮಾತ್ರ ಅಲ್ಲ, ಕಾಂಗ್ರೆಸ್ ಅಂದರೆ ಗಾಂಧಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, 1938 ತನಕ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಒಳಗೊಂಡೇ ಕಾಂಗ್ರೆಸ್. ಅಂದರೆ ಯಾರನ್ನ ಇವರು ಕಾಂಗ್ರೆಸ್ ಒಳಗಡೆ ಇದ್ದಂಥ ಹಿಂದುತ್ವವಾದಿ ನಾಯಕರು ಅಂತ ಭಾವಿಸ್ತಾರೆ ಅವರೆಲ್ಲರೂ ಒಳಗೊಂಡಂಥ ಕಾಂಗ್ರೆಸ್ಸು ಇದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರವೀಂದ್ರನಾಥ್ ಟಾಗೂರ್ ಅವ್ರನ್ನೇ ಕೇಳ್ತಾರೆ. ರವೀಂದ್ರನಾಥ್ ಟಾಗೂರ್ ಅವರು ಒಂದು ಸುದೀರ್ಘವಾದಂಥ ಪತ್ರವನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬರೀತಾರೆ. ಮೊದಲ 2 ಸ್ಟ್ಯಾನ್ಸಾಗಳೇನಿದ್ದಾವೆ, ಈ ಮೊದಲ 2 ಸ್ಟ್ಯಾನ್ಸಾಗಳು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನೇ ಕೊಟ್ಟಿದೆ.
ಆ ಮೊದಲೆರಡು ಸ್ಟ್ಯಾನ್ಸಾಗಳ ಬಗ್ಗೆ ಈ ದೇಶದ ಯಾವುದೇ ಸ್ವಾತಂತ್ರ್ಯ ಪ್ರಿಯರಿಗೆ ಆಕ್ಷೇಪಣೆ ಇರುವ ಸಾಧ್ಯತೆ ಇಲ್ಲ. ಆದರೆ ನಂತರದ ಚರಣಗಳೇನಿದ್ದಾವೆ ಅದು ಸಹಜವಾಗಿಯೇ ಮುಸ್ಲಿಂ ಧರ್ಮಿಷ್ಠರಿಗೆ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಮಾಡುವಂತಹ ಮತ್ತು ಅವರ ಧಾರ್ಮಿಕ ನಂಬಿಕೆಗಳನ್ನು ಪ್ರಶ್ನಿಸುವಂತಹ ಆತಂಕಗಳನ್ನು ತರುತ್ತೆ. ಇದನ್ನು ಹೇಳಿದ್ದು ಯಾರು? ಇದನ್ನು ಹೇಳಿದ್ದು ಬಂಗಾಳದವರು ತಮ್ಮ ನಾಯಕರು, ಸಾಂಸ್ಕೃತಿಕ ಸಾಮಾಜಿಕ ನಾಯಕರು, ಗುರುದೇವ ಅಂತ ಭಾವಿಸುವಂತಹ ರವೀಂದ್ರನಾಥ್ ಠಾಗೂರ್ ಅವರು. ಯಾವ ರವೀಂದ್ರನಾಥ್ ಠಾಗೂರ್ ಅವರು 1895ರಲ್ಲಿ ಪುಸ್ತಕದಲ್ಲಿ ಹುದುಗಿ ಹೋಗಿದ್ದಂತಹ ಈ ಮೊದಲೆರಡು ಚರಣಗಳೇನಿದ್ದಾವೆ ಅದನ್ನು ತಂದು ಒಂದೇ ಮಾತರಮ್ನ ಮೊದಲೆರಡು ಚರಣಗಳನ್ನು 1895ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ರು. ಅದಾದ ನಂತರ 1905ರ ವಂಗಭಂಗ ಚಳುವಳಿಗಳಲ್ಲಿ ಇದನ್ನು ಪಾಪ್ಯುಲರ್ ಮಾಡಿದ್ರು. ಅದೇ ರವೀಂದ್ರನಾಥ್ ಠಾಗೂರ್ ಅವರು ಇಲ್ಲ, ಉಳಿದ ಚರಣಗಳು ಆಕ್ಷೇಪಣಾರ್ಹವಾಗಿರುವುದು ನಿಜ, ಆದರೆ ಮೊದಲೆರಡು ಚರಣಗಳನ್ನು ಮಾತ್ರ ನಾವು ಬಳಸಿಕೊಂಡರೆ ತಪ್ಪಾಗುವುದಿಲ್ಲ ಅಂಥೇಳಿ ಈ ಸಲಹೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಬಂದಾದ ನಂತರ ಇದು ಬಹಳ ಗಮನ ಕೊಟ್ಟು ಕೇಳಬೇಕಾದಂಥ ವಿಷಯ. 1937ರ ಅಕ್ಟೋಬರ್ 30ನೇ ತಾರೀಕು ಕಾಂಗ್ರೆಸ್ನ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಸಭೆ ಸೇರುತ್ತೆ. ಈ ಸೆಂಟ್ರಲ್ ವರ್ಕಿಂಗ್ ಕಮಿಟಿಯ ಅಧಿವೇಶನದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಭಾಲುಭಾಯ್ ದೇಸಾಯಿ, ಜಮ್ನಾಲಾಲ್ ಬಜಾಜ್, ಆಚಾರ್ಯ ಕೃಪಲಾನಿ, ಪಟ್ಟಾಭಿ ಸೀತಾರಾಮಯ್ಯ, ರಾಜಾಜಿ, ಆಚಾರ್ಯ ನರೇಂದ್ರ ದೇವ, ಜಯಪ್ರಕಾಶ್ ನಾರಾಯಣ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದರಲ್ಲಿ ಜಯಪ್ರಕಾಶ್ ನಾರಾಯಣ್ ಜೊತೆ ಅವ್ರ ಜೊತೆಗೂಡಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ವಿ ಅಂತ ಹೇಳ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಕೊಂದಾಕಿದ್ದು ನೆಹರು ಅವರಂತ ನಿಗೂಢವಾಗಿ ಪ್ರಚಾರವನ್ನು ಮಾಡ್ತಾರೆ. ನಮ್ಮ ನಾಯಕ ಅಂತ ಅಂದ್ಬಿಟ್ಟು ನೇತಾಜಿ ಸುಭಾಷ್ ಚಂದ್ರನ ಭಾವಿಸ್ತಾರೆ. ಸರ್ದಾರ್ ಪಟೇಲ್ಗಂತೂ ಗುಜರಾತ್ನಲ್ಲಿ ಜಗತ್ತಿನಲ್ಲೇ ಇಲ್ದಿರೋ ಎತ್ತರದ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮೂರೂ ಜನರು ಕೂಡ ಭಾಗವಹಿಸಿದ್ದಂಥ 1937ರ ಅಕ್ಟೋಬರ್ 30ರ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದರ ಬಗ್ಗೆ ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯನ್ನು ಕೂಡ ತೆಗೆದುಕೊಳ್ಳುವಂಥ ತೀರ್ಮಾನ ಏನಪ್ಪ ಅಂತಂದರೆ ಅದನ್ನು ಓದ್ಬಿಡ್ತೀನಿ, ತಾವು ಕೇಳ್ಬೋದು. ದ ವರ್ಕಿಂಗ್ ಕಮಿಟಿ ಹ್ಯಾವ್ ಗಿವನ್ ಕೇರ್ಫುಲ್ ಕನ್ಸಿಡರೇಷನ್ ಟು ದಿ ಕ್ವಶನ್ ದಟ್ ಹ್ಯಾವ್ ಬೀನ್ ರೈಸ್ಡ್ ಇನ್ ರಿಗಾರ್ಡ್ ಟು ದಿ ಕಾಂಗ್ರೆಸ್ ಆ್ಯಂಥಮ್ ಒಂದೇ ಮಾತರಂ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಒಂದೇ ಮಾತರಂ ಬಗ್ಗೆ ಬಂದಿರುವ ಆಕ್ಷೇಪಣೆಗಳ ಬಗ್ಗೆ ತುಂಬ ಗಂಭೀರವಾದಂಥ ಪರಿಶೀಲನೆಯನ್ನು ಮಾಡಿದೆ. This song has a historic background and has evoked deep enthusiasm and powerful sentiment in the course of our struggle for freedom. ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಈ ಚರಣಗಳು ನಮ್ಮಲ್ಲಿ ಹೊಸ ಬಗೆಯ ಸ್ವಾತಂತ್ರ್ಯ ದೀಪ್ತಿಯನ್ನು ಅರಳಿಸಿದವೆ. ಇಟ್ ಹ್ಯಾಸ್ ದಸ್ ಅಕ್ವೈರ್ಡ್ ಎ ಯುನೀಕ್ ಪ್ಲೇಸ್ ಇನ್ ದಿ ನ್ಯಾಷನಲ್ ಮೂಮೆಂಟ್. ಹೀಗಾಗಿ ಒಂದೇ ಮಾತರಂ ಹಾಡು ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. The committee recognizes the validity of the objections raised by the Muslim friend to certain part of the song. ಈ ಹಾಡಿನ ಕೆಲವು ಭಾಗಗಳ ಬಗ್ಗೆ ಮುಸ್ಲಿಂ ಸ್ನೇಹಿತರು ಎತ್ತಿರುವ ಆಕ್ಷೇಪಣೆಗಳನ್ನು ಈ ಸಮಿತಿ ಪರಿಗಣಿಸುತ್ತದೆ. ಯಾವ ಸಮಿತಿ? ನೆಹರು ಸಮಿತಿ ಅಲ್ಲ. ನೆಹರು, ಸರ್ದಾರ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ಕೃಪಲಾನಿ, ನರೇಂದ್ರ ದೇವ್ ಇವರೆಲ್ಲರೂ ಇದ್ದಂಥ ಸಮಿತಿ. ದಿಸ್ ಕಮಿಟಿ have come to the conclusion that ಇದರಲ್ಲಿ ಏನು ಹೇಳ್ತಿದ್ದಾರೆ, ವೈಲ್ ದ ಕಮಿಟಿ ಹ್ಯಾವ್ ಫೆಲ್ಟ್ ಜಸ್ಟಿಫೈಡ್ ಇನ್ ಡೂಯಿಂಗ್ ಸೊ ಇಟ್ ಈಸ್ ಅನೇಬಲ್ ಟು ಗೋ ಎನಿ ಫರ್ದರ್ ಇನ್ ಮ್ಯಾಟರ್. ಅಂದರೆ ಇದರಲ್ಲಿ ಮೊದಲೆರಡು ಚರಣಗಳನ್ನು ಹಾಡಬೇಕು ಅಂತ ಏನು ತೀರ್ಮಾನ ಮಾಡ್ತು ಕಮಿಟಿ, ಅದರ ಬಗ್ಗೆ ಅದಕ್ಕಿದೆ, ಅದರಿಂದ ಆಚೆಗೆ ಏನು ಹೇಳುವ ಅಗತ್ಯ ಇಲ್ಲ. ದ ಕಮಿಟಿ ಹ್ಯಾವ್ ಹವೆವರ್ ಕೇಮ್ ಟು ದಿ ಕನ್ಕ್ಲೂಷನ್ ದಟ್ ದಿ ಫಸ್ಟ್ ಟೂ ಸ್ಟ್ಯಾನ್ಸಾಸ್ ಆಫ್ ದಿ ಸಾಂಗ್ ವಿಚ್ ಅಲೋನ್ ಹ್ಯಾವ್ ಬೀನ್ generally sung on Congress and other public occasions should be the only stanza adopted as national song for the purpose of the Congress and other public bodies and functions. ಇದುವರ ತನಕ ಸಾರ್ವತ್ರಿಕವಾಗಿ ಮತ್ತು ದೇಶಾದ್ಯಂತ ಏನು ಮೊದಲೆರಡು ಚರಣಗಳನ್ನು ಮಾತ್ರ ಹಾಡ್ತಿದ್ದೀವಿ, ಆ ಎರಡು ಚರಣಗಳನ್ನು ಮಾತ್ರ ಕಾಂಗ್ರೆಸ್ನ ಸಾರ್ವಜನಿಕ ಸಭೆಗಳಲ್ಲಿ ಹಾಡ್ತಕ್ಕದ್ದು. ಇದಲ್ದಿರನು ಕೂಡ ಬೇರೆಯವರು ಏನಾದರೂ ಹಾಡು ಹೇಳ್ಬೋದು ಅಂದರೆ ಹಾಡು ಹೇಳ್ಕೋಬೋದು. ಆದರೆ ಒಂದೇ ಮಾತರಮ್ಗೆ ಸಂಬಂಧಪಟ್ಟಂತೆ ಈ ಮೊದಲೆರಡು ಚರಣಗಳನ್ನು ಮಾತ್ರ ಹಾಡ್ತಕ್ಕದ್ದು. ಯಾಕಂದರೆ ಉಳಿದ ಚರಣಗಳು ಮುಸ್ಲಿಮರು ಏನು ಆಕ್ಷೇಪಣೆಯನ್ನು ಮಾಡ್ತಾರೆ ಅದಕ್ಕೆ ಅದು ಸೂಕ್ತವಾಗಿದೆ, ಅದು ಆಕ್ಷೇಪಣೆಯಾರ್ಹವಾಗಿದೆ, ಆದ್ದರಿಂದ ಅದನ್ನು ಕೈ ಬಿಡ್ತೀವಿ ಅಂತೇಳಿ ಇದನ್ನು ತೀರ್ಮಾನ ಮಾಡಿದ್ದು ಮುಸ್ಲಿಮರ ತುಷ್ಟೀಕರಣಕ್ಕಲ್ಲ. ಯಾಕಂದರೆ ಅಷ್ಟೊಂದಾಗಲೇ ಮುಸ್ಲಿಂ ಲೀಗ್ ಸೋತೋಗಿತ್ತು. ಮುಸ್ಲಿಂ ಲೀಗ್ ವಿಶೇಷವಾಗಿ ಇನ್ಫ್ಯಾಕ್ಟ್ ಮುಸ್ಲಿಂ ಲೀಗು 1937ರ ಚುನಾವಣೆಯಲ್ಲಿ ಸೋತ ನಂತರವೇ 1938ರಲ್ಲಿ ಜಿನ್ನಾ ಮೊಟ್ಟ ಮೊದಲನೇ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಇಡುವಂಥದ್ದು. ಹೀಗಾಗಿ ಅಲ್ಲಿ ಮುಸ್ಲಿಂ ತುಷ್ಟೀಕರಣದೇನು ಸಮಸ್ಯೆ ಇರಲಿಲ್ಲ. ಇದ್ದದ್ದು ವಾಸ್ತವಿಕವಾಗಿ ಆನಂದಮಠ ಕಾದಂಬರಿ ಮತ್ತು ಒಂದೇ ಮಾತವರನ್ನ ಉಳಿದ ಚರಣಗಳು ಈ ದೇಶದ ಭಾವೈಕ್ಯತೆಗೆ ಪೂರಕವಾಗಿದೆಯಾ ಇಲ್ವಾ?
ಮುಸ್ಲಿಂ ಹಳ್ಳಿಗಳನ್ನು ಸುಟ್ಟಾಕಿ ಮುಸ್ಲಿಮರೇ ಈ ದೇಶದ ಶತ್ರುಗಳು, ಬ್ರಿಟಿಷರು ಈ ದೇಶದ ಸ್ನೇಹಿತರು ಅಂತ ಹೇಳುವಂತಹ ಸಾರವಿರುವ ಕಾದಂಬರಿ ಅಥವಾ ಹಾಡು ಒಂದು ರಾಷ್ಟ್ರಗೀತೆ ಆಗುವುದಕ್ಕೆ, ಹಿಂದೂ ಮುಸ್ಲಿಮರೆಲ್ಲರೂ ಇರುವಂತಹ ಒಂದು ದೇಶದ ರಾಷ್ಟ್ರಗೀತೆ ಆಗುವುದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? 1937 ಅಕ್ಟೋಬರ್ 30 ಈ ತೀರ್ಮಾನ ಆದದ್ದು ವಿವೇಕಯುತವಾದಂಥ ತೀರ್ಮಾನ. ಅದು ಕೇವಲ ನೆಹರು ಮಾಡಿದಂಥ ತೀರ್ಮಾನ ಅಲ್ಲ. ಕಾಂಗ್ರೆಸ್ನ ಎಲ್ಲ ನಾಯಕರು, ಅದರಲ್ಲಿ BJP ಒಪ್ಪಿಕೊಳ್ಳುವ ಸರ್ದಾರ್ ವಲ್ಲಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಕೂಡಿ ಒಪ್ಪಿದಂಥ ತೀರ್ಮಾನ ಆಗಿತ್ತು. ಹಾಗಿದ್ದರೂ ಅದನ್ನು ಈಗ ಕೇವಲ ಕಾಂಗ್ರೆಸ್ನ ಮಾತ್ರ ಮುಸ್ಲಿಂ ತುಷ್ಟೀಕರಣ ಅಂತ ಅಂದ್ಬಿಟ್ಟು ಏನು ಗುರಿ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಹಳ ಅವಕಾಶವಾದಿಯಾಗಿ ದ್ವೇಷ ಭಾಷಣವನ್ನು ನರೇಂದ್ರ ಮೋದಿ ಮಾಡಿದ್ರು. ಅದರಲ್ಲಿ ಇನ್ಫ್ಯಾಕ್ಟ್ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಬಲಿದಾನವನ್ನು ಕೊಟ್ಟವರಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಹಿಂದೂಗಳಲ್ಲಿ ಸಾಮಾನ್ಯ ಹಿಂದೂಗಳು ಇದ್ದಾರೆ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿನ ಚಂದ್ರಶೇಖರ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ಅನುಶೀಲನ್ ಮತ್ತು ಯುಗಾಂತರ ಸಂಘಟನೆಗಳ ನೂರಾರು ಕಾರ್ಯಕರ್ತರು, ಅದರಲ್ಲಿ ಕೂಡ ಮುಸ್ಲಿಮರು ಎಲ್ಲರೂ ಇದ್ದಾರೆ. ಆದರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣವನ್ನು ತೊರೆದ ಒಬ್ಬ RSSನ ಕಾರ್ಯಕರ್ತ ಇಲ್ಲ, ಒಬ್ಬ ಹಿಂದೂ ಮಹಾಸಭಾದ ಕಾರ್ಯಕರ್ತ ಇಲ್ಲ. ಯಾಕಂದರೆ ಅವರು ಹಿಂದೂ ರಾಷ್ಟ್ರ ಕಟ್ಟಬೇಕು, ಅದಕ್ಕೆ ಬ್ರಿಟಿಷರ ಸಹಾಯ ಬೇಕು ಅಂತಂದ್ಬಿಟ್ಟು ರಾಜಕಾರಣ ಮಾಡಿದವರು ಇವತ್ತು ಮತ್ತೆ ಅದೇ ರಾಜಕಾರಣವನ್ನು ಉದ್ದೀಪನ ಮಾಡುವುದಕ್ಕೆ, ಭಾರತ ಅಂದರೆ ಎಲ್ಲ ಜಾತಿ ಮತ ಧರ್ಮಗಳೆಲ್ಲರೂ ಒಟ್ಟುಗೂಡಿರುವ ಒಂದು ಹೂತೋಟ. ಅಲ್ಲಮಾ ಇಕ್ಬಾಲ್ ಇದನ್ನೇ ಹೇಳಿದರು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ, ಏ ಗುಲ್ಸಿತಾ ಹಮಾರ, ಹಮ್ ಬುಲ್ಬುಲೆ ಹೇ ಸಿಕ್ಕಿ ಏ ಗುಲ್ಸಿತಾ ಹಮಾರ. ಅಂದರೆ ಇನ್ಫ್ಯಾಕ್ಟ್ ಅವಾಗ ಈ ದೇಶದ ರಾಷ್ಟ್ರಗೀತೆ ಯಾವುದಾಗಬೇಕು ಅಂತ ನಾವು ಚರ್ಚೆ ಬಂದಾಗ 3 ಹಾಡುಗಳು ಪರಿಗಣನೆಗಳಿಗೆ ಒಳಪಟ್ಟಿದ್ದು. ಒಂದು ಟಾಗೂರ್ ಅವರ ಜನಗಣಮನ, ಎರಡನೇದು ಒಂದೇ ಮಾತರಂ, ಮೂರನೇದು ಅಲ್ಲಮಾ ಇಕ್ಬಾಲರ ಸಾರೇ ಜಹಾಂ ಸೆ ಅಚ್ಚಾ. ಆದರೆ ಅಲ್ಲಮಾ ಇಕ್ಬಾಲರು 1937 ನಂತರ ಪ್ರಬಲ ಪಾಕಿಸ್ತಾನವಾದಿಯಾಗಿ ಪರಿವರ್ತನೆ ಆದ್ದರಿಂದ ಆ ಹಾಡನ್ನು ಹೆಂಗಿದ್ರೂ ಪರಿಗಣಿಸೋಕ್ಕೆ ಆಗ್ತಿರಲಿಲ್ಲ. ಒಂದೇ ಮಾತರಂನ ಈ ಸಕಾರಣ ಕಾರಣಗಳಿಗಾಗಿ ಪೂರ್ತಿ ಪರಿಗಣಿಸೋಕ್ಕಾಗ್ತಿರಲಿಲ್ಲ. ಹೀಗಾಗಿ ಜನಗಣಮನ ಅದೇನು ಈ ದೇಶದ ಒಟ್ಟಾರೆ ಐಕ್ಯತೆಯನ್ನು ಪ್ರತಿಪಾದಿಸ್ತಿತ್ತು ಅದನ್ನು ಒಪ್ಕೊಳ್ಳಾಯಿತು. ಹಾಗೂ ಅಂತಿಮವಾಗಿ 1950 ನವೆಂಬರ್ 24ನೇ ತಾರೀಕು ಅಂದರೆ ಸಂವಿಧಾನದ ಸಂಪೂರ್ಣ ಅರ್ಪಣೆ ಆಗುವ 2 ದಿನಕ್ಕೆ ಮುಂಚೆ ಬಾಬು ರಾಜೇಂದ್ರ ಪ್ರಸಾದ್ ಏನವರು ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ಒಂದು ತೀರ್ಮಾನವನ್ನು ಮುಂದಿಡ್ತಾರೆ, ನಮ್ಮ ರಾಷ್ಟ್ರಗೀತೆ ಜನಗಣಮನ ಆಗುತ್ತೆ, ಹಾಗೂ ರಾಷ್ಟ್ರಗಾನ ಒಂದೇ ಮಾತನ್ನ ಮೊದಲೆರಡು ಚರಣಗಳಾಗ್ತವೆ ಅಂತ ಒಂದು ತೀರ್ಮಾನವನ್ನು ಕೊಡ್ತಾರೆ. ಆ ತೀರ್ಮಾನವನ್ನು ಇಡೀ ಸಂವಿಧಾನ ಸಭೆ, ಆ ಸಂವಿಧಾನ ಸಭೆಯಲ್ಲಿ BJPಯ ಪಿತಾಮಹರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯೂ ಇದ್ದಾರೆ, ಹಿಂದುತ್ವವಾದಿಗಳಾದಂಥ ಗೋವಿಂದ್ ವಲ್ಲಭ್ ಪಂತ್ ಅವರು ಇದ್ದಾರೆ, ಹಾಗೂ ಕಾಂಗ್ರೆಸ್ನೊಳಗಡೆ ಇವರು ಅತಿಯಾಗಿ ಮೆಚ್ಚಿಕೊಳ್ಳುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಅಲ್ಲಿ ಉಪ ಪ್ರಧಾನಿಯಾಗಿ ಕೂಡ ಇದ್ದಾರೆ. ಹಲವಾರು ಸಮಿತಿಗಳ ಅಧ್ಯಕ್ಷರಾಗಿಯೂ ಕೂಡ ಸರ್ದಾರ್ ಪಟೇಲ್ರಿದ್ದಾರೆ. ಇವರೆಲ್ಲರೂ ಒಳಗೊಂಡು ಮಾಡಿದಂಥ ವಿವೇಕಯುತವಾದಂಥ ತೀರ್ಮಾನ. ಇವತ್ತು ನರೇಂದ್ರ ಮೋದಿ ಈ ಮೊದಲ ಚರಣವನ್ನು ಒಂದೇ ಮಾತರವನ್ನು ತುಂಡರಿಸಿದರು, ಅದು ದೇಶದ ತುಂಡಾಗುವುದಕ್ಕೆ ಕಾರಣವಾಯಿತು ಅಂತ ಹೇಳ್ತಾರೆ. ಅಂದರೆ ಅವರು ಆರೋಪ ಮಾಡ್ತಿರೋದು ಕೇವಲ ನೆಹರು ಮೇಲಲ್ಲ. ಹಾಗಾದರೆ ಅವರು ಆರೋಪ ಮಾಡ್ತಿರೋದು ಸರ್ದಾರ್ ಪಟೇಲ್ ಮೇಲೆ, ಅವರು ಆರೋಪ ಮಾಡ್ತಿರೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಲೆ, ಜಯಪ್ರಕಾಶ್ ನಾರಾಯಣ್ ಮೇಲೆ. ಅದನ್ನು ಹೇಳಬೇಕು ಅವರು. ಹಂಗೆ ನೋಡಿದ್ರೆ ಈ ದೇಶ ಹಿಂದೂ ಮುಸ್ಲಿಮರೆಲ್ಲರೂ ಒಳಗೊಂಡಂಥ ಭಾವೈಕ್ಯವಾದಂಥ ದೇಶವಾಗಬೇಕು ಅಂತಂದ್ಬಿಟ್ಟು ಒಂದು ವಾದ ಮುಂದಿಟ್ಟಿದ್ರೆ ಅದು ಬಿಲ್ಕುಲ್ ಆಗಬಾರದು. ಇಲ್ಲಿ ಹಿಂದೂಗಳು ಮಾತ್ರ ಇರಬೇಕು ಅಂತ ದೇಶ ವಿಭಜನೆಯ ಬೀಜ ಬಿತ್ತಿದ್ದೆ ಸಾವರ್ಕರ್ ಅವರು. ಹಿಂದೂಗಳೇ ಒಂದು ದೇಶ, ಮುಸ್ಲಿಮರೇ ಒಂದು ದೇಶ, ಈ 2 ದೇಶಗಳು ಒಂದಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ದೇಶ ವಿಭಜನೆಯ ದೇಶದ್ರೋಹದ ಬೀಜ ಬಿತ್ತಿದ್ದು ಸಾವರ್ಕರ್. ಅದು ದೊಡ್ಡದಾಗಿ ಅರಳಿತು. ಅದಕ್ಕೆ ಪ್ರತಿಯಾಗಿ ಮುಸ್ಲಿಂ ಲೀಗ್ನ ಜಿನ್ನಾ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ತಡವಾಗಿ, ಮೊದಲು ಹೇಳಿದ ಸಾವರ್ಕರ್, ಆನಂತರ ತಡವಾಗಿ ಜಿನ್ನಾ ಕೂಡ ಅವಕಾಶವಾದಿಯಾಗಿ ದೇಶ ವಿಭಜನೆಗೂ ಕಾರಣರಾದರು. ಸೊ ದೇಶ ವಿಭಜನೆಗೆ ಕಾರಣ ಪ್ರಾಥಮಿಕವಾಗಿ ದೇಶ ಅಂದರೆ ಒಂದು ಧರ್ಮಕ್ಕೆ ಸೀಮಿತವಾಗಬೇಕು ಅನ್ನೋ ತತ್ವವನ್ನು ಇಟ್ಕೊಂಡಂಥ RSS, ಹಿಂದೂ ಮಹಾಸಭಾ, ಈ BJPಯ ಪಿತಾಮಹರು ಹಾಗೂ ಮುಸ್ಲಿಂ ಲೀಗ್ ಇವತ್ತು ಮತ್ತೆ ದೇಶವನ್ನು ಮತ್ತೊಂದು ವಿಭಜನೆ ಮಾಡೋದಕ್ಕೆ ಹೊರಟಿದ್ದಾರೆ. ಈ ದೇಶದ ಅಲ್ಪಸಂಖ್ಯಾತರನ್ನು ದೀನರಾಗಿ, ಗುಲಾಮರನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಇದರ ಬಗ್ಗೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಪಾರ್ಟಿಷನ್ ಆರ್ ದಿ ಕ್ವಶನ್ ಆಫ್ ಪಾಕಿಸ್ತಾನ ಅನ್ನೋ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಇದನ್ನು ಬರೀತಾರೆ. ಹಿಂದೂ ಒಂದು ದೇಶ, ಮುಸ್ಲಿಂ ಅನ್ನೋ ದೇಶ ಅನ್ನೋ ತಪ್ಪು.
ನೀವು ಆ ರೀತಿ ಎರಡು ದೇಶಗಳಾಗ್ತವೆ ಅಂತಂದರೆ ಇತಿಹಾಸದ ಉದಾಹರಣೆಗಳನ್ನು ಕೊಟ್ಟು ಇಬ್ಬರು ಸಮಾನ ಸ್ಥಾಯಿನಲ್ಲಿ ಬದುಕಿದ್ದಾಗ ಒಂದು ದೇಶವಾಗುತ್ತೆ. ಇತಿಹಾಸದಲ್ಲಿ ಏನು ಮಾಡಿದ್ದಾರೆ, ತಮ್ಮ ದೇಶದ ಅಲ್ಲದವರು ಅನ್ನೋರನ್ನ ಕಗ್ಗೊಲೆ ಮಾಡಿದ್ದಾರೆ, ಅಥವಾ ವಿಭಜನೆಯಾಗಿ ಬೇರೆ ದೇಶವಾಗಿರುತ್ತೆ. ಒಟ್ಟಿಗೆ ಇರಬೇಕು ಅಂತಂದರೆ ನೀವು ಮತ್ತೊಂದು ದೇಶ ಅಂತ ಕರೆಯೋರನ್ನ ಗುಲಾಮರನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಧೀನರಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ಹೂ ಈಸ್ ಹಿಂದೂ ವಾಟ್ ಈಸ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲಿ, ಅದು RSSನ ಬೈಬಲ್ಲು, BJPಯ ಬೈಬಲ್ ಕೂಡ, ಅದರಲ್ಲಿ ಅವ್ರು ಹೇಳೋದೇನು, ಈ ದೇಶದ ಅಲ್ಪಸಂಖ್ಯಾತರು ಯಾರು ಈ ದೇಶದಲ್ಲಿ ಹುಟ್ಟುತ್ತಾರೆ ಅವ್ರ ಪ್ರಕಾರ ಈ ದೇಶದ ನಾಗರಿಕರು ಯಾರಪ್ಪ ಅಂತಂದರೆ ಪುಣ್ಯಭೂಮಿ ಪಿತೃಭೂಮಿ ಎರಡೂ ಒಂದೇ ಆಗಿರಬೇಕಂದ್ರೆ ನೀವು ಮಾತ್ರ ಈ ಹುಟ್ಟೋದು ಸಾಲದು, ನಿಮ್ಮ ದೇವರು ಈ ದೇಶದಲ್ಲಿ ಹುಟ್ಟಿರಬೇಕು. ಯಾರ ದೇವರುಗಳನ್ನು ಅನುಸರಿಸುವಂತಹ ಜನ ಆ ದೇವರುಗಳು ಈ ದೇಶದಲ್ಲಿ ಹುಟ್ಟಿರಲ್ವೋ ಅವ್ರು ಈ ದೇಶದಲ್ಲಿ ಹುಟ್ಟಿದ್ರು ಈ ದೇಶದವರು ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಸ್ಲಿಮರು ಕ್ರಿಶ್ಚಿಯನರು ಈ ದೇಶದ ನಾಗರಿಕರೇ ಅಲ್ಲ. ಹೀಗಾಗಿ ನೀವು ಈ ದೇಶದಲ್ಲಿ ಇರಬೇಕು ಅಂತಂದರೆ ನಾಗರಿಕದ ಹಕ್ಕನ್ನು ಕೇಳಬಾರದು. ಗೋಲ್ವಾಲ್ಕರ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಬಹುಸಂಖ್ಯಾತರಿಗೆ ಅಧೀನರಾಗಿ ಬದುಕಬೇಕು. ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಆ ಥರದ್ದೊಂದು ನಡೆಯುತ್ತೆ. ಮತ್ತು ಅದು ನಡೆಯುವುದು ಸಮ್ಮತವ, ಸರಿಯ, ನ್ಯಾಯಸಮ್ಮತವ, ನಾಗರಿಕತೆಯ? ಬಂಡಾಯ ಎದ್ದೇ ಹೇಳುತ್ತೆ, ಆ ದೇಶ ಬಹುಬೇಗ ಇನ್ನೊಂದು ವಿಭಜನೆಗೆ ಹೋಗುತ್ತೆ. ಅಂಥ ವಿಭಜನೆಯ ಬೀಜಗಳನ್ನು ಬಿತ್ತಿದ್ದು ಆಗ ಸಾವರ್ಕರ್. ಈಗ ಅದನ್ನು ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಘ ಪರಿವಾರ ಮುಂದುವರಿಸ್ತಾ ಇದೆ. ಒಂದೇ ಮಾತರಂ ರಾಜಕಾರಣದ ತಾತ್ಪರ್ಯವೂ ಕೂಡ ಅದೇ ಆಗಿದೆ. ನಿಜವಾದ ದೇಶಭಕ್ತರು ಈ ಸಂದೇಶವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.